ನಾವು ವಾಕ್ಯಕ್ಕೆ ಹೋಗೋಣ ಪ್ರಿಯ ಸಹೋದರ ಸಹೋದರರೇ. ಹಲ್ಲೆಲೂಯಾ. ಸೊ ಈ ದಿನ ದೇವರು ಏನು ಹೇಳಿದ್ರಂದ್ರೆ, ನನ್ನ ಮಕ್ಕಳಲ್ಲಿ ಒಂದು ಕೊರತೆ ಇದೆ. ಹಲ್ಲೆಲೂಯಾ. ನಾನು ಬಯಸೋ ಒಂದು ವಿಷಯವನ್ನು ಅವ್ರು ಮಾಡ್ತಾ ಇಲ್ಲ ಅಂತ ದೇವರು ಹೇಳ್ತಾ ಇದ್ರು. ಅದು ಯಾವುದು ಅನ್ನೋಂತ ನಾವು ನೋಡೋದಾದ್ರೆ, ನಾವು ಮತ್ತಾಯು 22ನೇ ಅಧ್ಯಾಯದಲ್ಲಿ 37-38ನೇ ವಚನವನ್ನು ನಾವು ಓದೋಣ. ಮ್ಯಾಥ್ಯೂ 22nd ಚಾಪ್ಟರ್ 37-38 ಓದ್ರಿ ಯಾರಾದ್ರೂ ಬೇಗ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು. ಆಮೇಲೆ ಇದಕ್ಕೆ ಸಮಾನವಾದ, ನೀನು ಹೇಗೆ ದೇವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನೀನು ಪ್ರಾರ್ಥಿಸ್ತೀಯೋ, ದೇವರನ್ನ ನೀನು ಹೀಗೆ ಪ್ರೀತಿ ಮಾಡ್ತೀಯ. ಮತ್ತೆ ಅದೇ ಸಮಾನವಾಗಿ, ಅಂದ್ರೆ ಅದೇ ರೀತಿಯಾಗಿ, ಅದೇ ತರ ಎರಡನೇ ಆಜ್ಞೆಯನ್ನು ಕೂಡ ನಾವು ಮಾಡ್ಬೇಕು. ಅದೇನದು? ಮುಂದಕ್ಕೆ ಹೋದನ. ನಿನ್ನ ನೆರೆಯವನನ್ನು ನಿನ್ನಂತೆ, ಅಂದ್ರೆ ಹೇಗೆ ಅಂತಂದ್ರೆ ನಿನ್ನ ನೆರೆಯವನ್ನ ಕೂಡ ನಿನ್ನಂತೆ ಹೇಗೆ ನೀನು ಯೇಸುವನ್ನ ಪ್ರೀತಿಸ್ಬೇಕು, ದೇವ್ರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡ್ಬೇಕು, ಅದೇ ತರ ನಿನ್ನ ನೆರೆಯವ್ರನ್ನ ಕೂಡ ನಿನ್ನನ್ನ ಹೇಗೆ ಪ್ರೀತಿ ಮಾಡ್ತೀವೋ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ. ನಾವು ಹೇಗೆ ನಮ್ಮನ್ನ ಪ್ರೀತಿ ಮಾಡ್ತೀವೋ ಹಾಗೆ ನಾವು ಅವರನ್ನ ಪ್ರೀತಿ ಮಾಡ್ಬೇಕು. ಸೊ ಬಹುಶಃ ಅನೇಕ ಸತಿ ನಾವು ಇವಾಗ ಪ್ರಶ್ನೆ ಕೇಳಿದ್ರೆ, ಈಗ ನಾನ್ ನಿಮ್ಮನ್ನ ಕೇಳಿದ್ರೆ ನಿಮ್ ನೆರೆಯವ್ರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇನಂತೀರ? ಖಂಡಿತ ಮಾಡ್ತಾ ಇದೀವಿ ಅಂತೀರ. ಮಾಡಲ್ಲ ಅಂತೀರಾ? ಇಲ್ಲ, ಮಾಡೇ ಮಾಡ್ತೀವಿ ಬ್ರದರ್, ನಾವು ಮಾಡ್ತಾ ಇದೀವಿ ಬ್ರದರ್. ಯಾರು ಹೇಳಿದ್ ನಾವ್ ಮಾಡಲ್ಲ ಅಂತ? ಹಲ್ಲೆಲೂಯಾ. ನೋಡಿ ಬ್ರದರ್, ಬೇಕಾದ್ರೆ ನೋಡ್ರಿ, ನಮ್ಮ ಮನೇಲಿ ಏನಾದ್ರೂ ಸಾಂಬಾರ್ ಮಿಕ್ಕಿದ್ರೆ ಪಕ್ಕದ ಮನೆಯವನಿಗೆ ನಾವು ಬಿಟ್ಟು ಕಳಿಸ್ಬಿಡ್ತೀವಿ. ನಮ್ಮ ಮನೇಲಿ ಏನಾದ್ರೂ ಸ್ವಲ್ಪ ಜಾಸ್ತಿ ಇದ್ರೆ ಪಕ್ಕದ ಮನೇಲಿ ಕಳಿಸ್ತೀವಿ. ನಾವು ಹಂಗೆ ಬಿಡಲ್ಲ ಪಾಸ್ಟ್ರೆ ಅಂತೀವಿ. ಹಲ್ಲೆಲೂಯಾ. ನಾನು ಅದನ್ನ ಹೇಳ್ದೆ, ದೇವ್ರೆ ನಾವು ಪ್ರೀತಿ ಮಾಡ್ತೀವಪ್ಪ, ನಾವೇನ್ ಇಡಲ್ಲ, ನಾವು ನಮ್ ನೆರೆಯವ್ರನ್ನ ಪ್ರೀತಿ ಮಾಡ್ತೀವಿ ಅಂತ. ಆಗ ದೇವ್ರು ಕೇಳಿದ ಒಂದು ಪ್ರಶ್ನೆ ಏನಂತಂದ್ರೆ, ನೀನು ನಿನ್ನ ನೆರೆಯವನ್ನ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದು ನೀನು ಕರೆಕ್ಟ್ ಆಗಿತ್ತು ಅಂದ್ರೆ ನೀನ್ ಮಾಡ್ತಾ ಇದೀಯಾ, ಇಲ್ಲ ಅಂದ್ರೆ ಇಲ್ಲ ಅಂತ. ಏನಪ್ಪಾ ಅದು ಅಂತ ಅವ್ರಂದ್ರೆ, ನಿನ್ ಬರ್ತ್ಡೇಗೆ ನೀನ್ ಎಷ್ಟು ರೂಪಾಯಿದು ಬಟ್ಟೆ ತಗೊಂತೀಯ? ಎಷ್ಟು ರೂಪಾಯಿ ತಗೊಂತೀರಾ ಹೇಳ್ರಿ ಬ್ರದರ್? ನಾವು ಒಂದು 3,000 ರೂಪಾಯಿ 2,000 ರೂಪಾಯಿ ತಗೊಂತೀವಿ ಅಲ್ವಾ? ಕರೆಕ್ಟ್. ಅದೇ ನಿಮ್ಮ ಫ್ರೆಂಡ್ಗೆ, ನಿನ್ ಪಕ್ಕದ ಮನೆ, ನಿನ್ ಅಕ್ಕದ ಮನೆ ಅವ್ರಿಗೆ ಬರ್ತಡೇ ಆದ್ರೆ ಎಷ್ಟು ರೂಪಾಯಿ ತಗೊಂತೀರಾ ಬ್ರದರ್? ಅದ್ ಹಂಗೆ 500 ರೂಪಾಯಿಗೆ ಬರುತ್ತೆ ಸರ್. ದೆನ್ ಹೌ ಕ್ಯಾನ್ ಯು ಸೇ ದಟ್ ಯು ಆರ್ ಲವಿಂಗ್ ಯುವರ್ ನೇಬರ್ ಲೈಕ್ ಯುವರ್ ಸೆಲ್ಫ್? ಹಂಗಂದ್ರೆ ನಿನಗೆ ಒಂದು ಹಂತದ ಬಟ್ಟೆ ತಗೊಂಡು ನೀನ್ ಇನ್ನ ನೆರೆಯವನಿಗೆ ಇನ್ನೊಂದು ಹಂತದ ಬಟ್ಟೆ ತಗೊಂತೀಯ ಅಂದ್ರೆ ನಿನ್ನ ಪ್ರೀತಿ ನಿನ್ನ ನೆರೆಯವನು ನಿನ್ನ ಹಾಗೆ ಪ್ರೀತಿಸ್ತಾ ಇಲ್ಲ. ನಾನೇನ್ ಹೇಳ್ತಾ ಇರೋ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹಾಗೆ. ಯಾರ ಹಾಗೆ? ನನ್ನ ಹಾಗೆ. ನಾನು ನನ್ನನ್ನು ಹೆಂಗ್ ಪ್ರೀತಿ ಮಾಡ್ತೀನೋ ಹಾಗೆ ನಾನು ಈಗ ಬ್ರದರ್ನ ಪ್ರೀತಿ ಮಾಡ್ಬೇಕು, ಸಿಸ್ಟರ್ನ ಪ್ರೀತಿ ಮಾಡ್ಬೇಕು, ಬ್ರದರ್ನ ಪ್ರೀತಿ ಮಾಡ್ಬೇಕು. ನನ್ನನ್ನ ಹೆಂಗ ಪ್ರೀತಿ ನಾನು 3,000 ರೂಪಾಯಿ ಬಟ್ಟೆ ಹಾಕದ ಅಂದ್ರೆ ಹಂಗಂದ್ರೆ ಇವ್ರಿಗೆ ನಾನು ಏನ್ ಕೊಡಿಸ್ಬೇಕು ಹೇಳ್ರಿ? ದೇವ್ರು ಹೇಳಿದ್ರು, ನನ್ನ ಮಕ್ಕಳು ಈ ಆಜ್ಞೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅವರು ನನ್ನನ್ನ ಪ್ರೀತಿ ಅವ್ರು ಪ್ರೀತಿ ಮಾಡ್ದಂಗೆ ನೆರೆ ಅವ್ರನ್ನ ಅವ್ರು ಪ್ರೀತಿಸ್ತಾ ಇಲ್ಲ. ಅವ್ರ ಒಳಗಡೆ ಆ ಪ್ರೀತಿ ಇಲ್ಲ. ಹಲ್ಲೆಲೂಯಾ. ಆ ಒಳಗಡೆ ಆ ಪ್ರೀತಿ ಇಲ್ಲದ ಕಾರಣ ನಾನು ಕೆಲವೊಂದು ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಇವಾಗ ನಾವ್ ಹೇಳ್ತೀವಿ, ಬ್ರದರ್ ನಾನು ಉಪವಾಸ ಮಾಡ್ತೀನಿ, ನೈಟ್ ಫಾಸ್ಟಿಂಗ್ ಇರ್ತೀನಿ, ಡೇ ಫಾಸ್ಟಿಂಗ್ ಇರ್ತೀನಿ, 3 ದಿನ ಇರ್ತೀನಿ, 4 ದಿನ ಇರ್ತೀನಿ, ಆದ್ರೆ ಯಾಕೋ ನನ್ ಕೆಲಸ ನಡೀತಾ ಇಲ್ಲ, ಯಾಕೋ ನನ್ನ ಅದ್ಭುತಗಳು ನಡೀತಾ ಇಲ್ಲ, ಯಾಕೋ ಇನ್ನೂ ನನಗ್ ದೇವ್ರು ಉತ್ತರ ಕೊಡ್ತಾ ಇಲ್ಲ. ದೇವ್ರು ಹೇಳ್ತಾರೆ, ಇನ್ನು ನೀನ್ ಪ್ರೀತಿನೇ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಪ್ರೀತಿನೇ ಮಾಡ್ತಾ ಇಲ್ಲ. ಯಾಕಂದ್ರೆ ನೀನ್ ಎಲ್ಲ ಮಾಡಿ ಪ್ರೀತಿ ಮಾಡಿಲ್ಲ ಅಂದ್ರೆ ಅದು ವ್ಯರ್ಥ. ಹೇಳ್ರಿ, ಏನದು? ಹಲ್ಲೆಲೂಯಾ. ಆದ್ರೆ ತುಂಬಾ ಜನ ನಾವೇನ್ ಅನ್ಕೊಂತೀವಿ ಅಂದ್ರೆ, ನಾವು ಯಾರ ಜೊತೆ ಆದ್ರೂ ಕ್ಲೋಸ್ ಆಗಿ ಕುಂತಿ ಮಾತಾಡಿ ನಾವು ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡ್ರೆ ನಾವು ಕ್ಲೋಸ್ ಅಂತ ಅನ್ಕೊಂತೀವಿ. ಹೇಳ್ರಿ, ಏನಂತ ಅನ್ಕೊಂತೀವಿ? ಹಲ್ಲೆಲೂಯಾ. ಇವತ್ತು ನಾನು ನಿಮ್ ಮನೆಗ್ ಬರ್ತೀನಿ ನಿಂತ ಇಟ್ಕೊಳ್ರಿ. ಹಲ್ಲೆಲೂಯಾ. ಅವ್ರ ಮನೇಲಿ ಊಟ ಎಲ್ಲ ಹಾಕ್ತಾರೆ, ಆದ್ರೆ ಊಟ ಹಾಕೋ ಜೊತೆಗೆ ನನ್ನ ಹತ್ರ ಕೆಲವೊಂದು ಮಾತಾಡ್ತಾ ಇರ್ತಾರೆ. ಹೇಳ್ರಿ, ಮಾತಾಡ್ತಾ ಇರ್ತಾರೆ, ಹೌದಾ ಅಲ್ವೀರಾ? ಆದ್ರೆ ಈಗ ಮಾತಾಡೋದ್ರಲ್ಲಿ 50% ಒಳಗಡೆ ಇಟ್ಕೊಂಡು ಇನ್ನು 50% ಮಾತ್ರ ಮಾತಾಡ್ತಾರೆ. ಹೇಳ್ರಿ, ನಿಜಾನ ಇಲ್ವಾ? ಪೂರ್ತಿಯಾಗಿ ಇದ್ದಂಗೆ ಸತ್ಯವಾಗಿ ಹೇಳ್ತೀರಾ? ಈ ಪಾಸ್ಟ್ರೆ ಹಂಗ ಹೆಂಗ್ ಪಾಸ್ಟ್ರೆ? ದಯವಿಟ್ಟು ಅದೆಲ್ಲ ಕೇಳಕ್ ಹೋಗ್ಬೇಡ್ರಿ ಪಾಸ್ಟ್ರೆ.
ಅಲ್ಲೆಲೂಯ್ಯ. ಸೊ ನಾವು ಒಬ್ಬರ ಜೊತೆ ಕುಂತು ಪ್ರೀತಿ ಅಂದ್ರೆ ಏನು? ಅಲ್ಲೆಲೂಯ್ಯ. ಪ್ರೀತಿ ಅಂದ್ರೆ ಕಪಟತನ ಇಲ್ಲದೆ ಇರೋದು. ಪ್ರೀತಿ ಅಂದ್ರೆ ತೆರೆದ ಪುಸ್ತಕವಾಗಿರೋದು. ಪ್ರೀತಿ ಅಂದ್ರೆ ನನ್ನನ್ನ ಹೇಗ್ ಪ್ರೀತಿ ಮಾಡ್ತೀನೋ ಹಾಗೆ ನಿಮ್ಮನ್ ಪ್ರೀತಿ ಮಾಡೋದಂದ್ರೆ ನನ್ನ ಹತ್ರನೇ ನಾನ್ ಮುಚ್ಚುಮರೆ ಮಾಡ್ಕೊಂತೀನ. ಬ್ಯಾಂಕ್ ಅಲ್ಲಿ ಒಂದು 500 ರೂಪಾಯಿ ಇಟ್ಕೊಂಡು ನಾನೇ ಮನ್ಸಲ್ಲಿ ಮರ್ತೋಗ್ಬಿಡು ಬ್ಯಾಂಕ್ ಅಲ್ಲಿ ಇರೋ 500 ರೂಪಾಯಿ ಮರ್ತೋಗ್ಬಿಡು ಹಂಗ್ ಮಾಡಕ್ ಆಗತ್ತಾ? ವಿ ಡೋಂಟ್ ಡೂ ದಟ್. ಸೊ ಹಂಗಂದ್ರೆ ನೀನ್ ಇನ್ನೊಬ್ಬರಿಗೆ ಮುಚ್ಚುಮರೆ ಮಾಡ್ತೀಯ, ಇನ್ನೊಬ್ಬರ ಹತ್ರ ನೀನ್ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಇನ್ನೊಬ್ಬರಿಗೆ ತೆರೆದ ಪುಸ್ತಕವಾಗಿಲ್ಲ. ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿಗೆ ತೆರೆದ ಪುಸ್ತಕವಾಗಿಲ್ಲ, ಹೆಂಡತಿ ಗಂಡನಿಗೆ ತೆರೆದ ಪುಸ್ತಕವಾಗಿಲ್ಲ, ಮಕ್ಕಳು ತಂದೆ ತಾಯಿಗೆ ತೆರೆದ ಪುಸ್ತಕವಾಗಿಲ್ಲ, ಸಭೆಯಲ್ಲಿ ಸಭಿಕರು ಪಾಸ್ಟರ್ಗೆ ತೆರೆದ ಪುಸ್ತಕವಾಗಿಲ್ಲ. ಇಷ್ಟೆಲ್ಲ ಇರೋದ್ರಿಂದ ಅಲ್ಲಿ ಏನಾಗಿದೆ ಅಂದ್ರೆ ಪ್ರೀತಿ ಇಲ್ಲ. ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ಸೈತಾನ ನುಗ್ಬಿಡ್ತಾನೆ. ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ದುರಾತ್ಮನ ಕಾರ್ಯಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಯಾಕಂದ್ರೆ ಪ್ರೀತಿ ಇಲ್ಲ ಅಂದ್ರೆ ಅಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ? ಜಗಳ ಬರ್ತದೆ. ಪ್ರೀತಿ ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಬರ್ತದೆ? ಮುಚ್ಚುಮರೆ ಬರ್ತದೆ. ಪ್ರೀತಿ ಇಲ್ಲ ಅಂದ್ರೆ ಏನ್ ಬರ್ತದೆ? ಮೋಸ ಇರ್ತದೆ. ಪ್ರೀತಿ ಇಲ್ಲ ಅಂದ್ರೆ ಏನ್ ಬರ್ತದೆ? ಕಪಟತನ ಬರ್ತದೆ. ಪ್ರೀತಿ ಇಲ್ಲ ಅಂದ್ರೆ ಏನ್ ಬರ್ತದೆ? ಅಲ್ಲಿ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತದೆ. ಮತ್ತಲ್ಲಿ ಸೈತಾನ ಇರ್ತಾನೆ ಇಲ್ವಾ? ಇದ್ದೇ ಇರ್ತಾನೆ. ಇದ್ದೇ ಇರ್ತಾನೆ. ಪ್ರೀತಿ ಇದ್ರೆ ಹೇಗಿರ್ತಾರೆ ಗೊತ್ತಾ? ಓಪನ್ ಆಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಪ್ರೀತಿ ಬೇಕು ಅಂತ ದೇವರು ಕೇಳ್ತಾ ಇದ್ದಾನೆ. ಇನ್ ಕೆಲವರು ಏನ್ ಅನ್ಕೊಂತಾರೆ ಅಂತಂದ್ರೆ, ನಾವು ಏನಂತಾರೆ, ಕೆಲವರೊಟ್ಟಿಗೆ ನಾವು ಅವ್ರದ್ದು ಬರ್ತ್ಡೇಗೆ, ಅವರ ಮ್ಯಾರೇಜ್ ದಿನಕ್ಕೆ, ಅವರ ಒಂದು ಇದಕ್ಕೆ ಸಂತೋಷಕ್ಕೆ ಅವ್ರು ಹಾಕೋ ಫೇಸ್ಬುಕ್ ಅಲ್ಲಿ ಲೈಕ್ ಕೊಟ್ಬಿಟ್ಟು ಸ್ಟೇಟಸ್ ಅಲ್ಲಿ ಅವ್ರದ್ದು ಮ್ಯಾರೇಜ್ ಹಾಕ್ಬಿಟ್ರೆ ನಾವು ಕ್ಲೋಸ್ ಆಗಿದೀವಿ ಅಂತ ಅನ್ಕೊಂತಾರೆ, ಪ್ರೀತಿ ಮಾಡ್ತೀವಿ ಅನ್ಕೊಂತಾರೆ. ಸ್ಟೇಟಸ್ ಎಲ್ಲ ಪ್ರೀತಿ ಮಾಡ್ದಂಗ ಆಗತ್ತೇನ್ರಿ? ಸ್ಟೇಟಸ್ ನೀನ್ ಒಬ್ಬರನ್ನ ಪ್ರೀತಿ ಮಾಡ್ತೀಯ ಅಂತ ತೋರ್ಸಲ್ಲ. ನೀನ್ ಅವ್ರ ಫೇಸ್ಬುಕ್ಗೆ ಕೊಡೋ ಲೈಕ್ಗಳು ನೀನ್ ಅವ್ರನ್ನ ಪ್ರೀತಿ ಮಾಡ್ತೀಯ ಅಂತ ಹೇಳಲ್ಲ. ಹಲ್ಲೆಲೂಯಾ. ನಿನ್ನ ಪ್ರೀತಿ ಪರಲೋಕದ ರೀತಿಯಲ್ಲಿ ಇರ್ಬೇಕು. ಹೇಗಿರ್ಬೇಕು ಹೇಳ್ರಿ? ಹೇಗಿರ್ಬೇಕು? ಪರಲೋಕದ ರೀತಿಯಲ್ಲಿ ಇರ್ಬೇಕು. ಯಾವಾಗ ನಿನ್ನ ಪ್ರೀತಿ ಪರಲೋಕದ ರೀತಿಯಾಗಿ ಬದಲಾಗುತ್ತೋ ಆಗ ದೇವರು ನಿನ್ನ ಮಧ್ಯದಲ್ಲಿ ಇಳಿದು ತನ್ನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಿನ್ನ ಪ್ರಾರ್ಥನೆಗೆ ಒಂದು ವ್ಯಾಲ್ಯೂ ಇರ್ತದೆ. ಹೇಳ್ರಿ, ಏನಿರ್ತದೆ? ಒಂದು ಬೆಲೆ ಇರ್ತದೆ. ಏನಿರ್ತದೆ? ಬೆಲೆ ಇರ್ತದೆ. ಇವತ್ತು ನಾವು ಪ್ರೀತಿ ಇಲ್ಲದೆ ಇರೋದ್ರಿಂದ ನಮ್ಮ ಪ್ರಾರ್ಥನೆಗೂ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇರುವಂತ ಮಾತು ಇದು ಬರೀ ಬಾಯಿ ಮಾತಲ್ಲ, ಇದು ದೇವರು ಹೇಳ್ತಾರೆ ನನ್ನ ಆಜ್ಞೆ. ಇದು ಆಜ್ಞೆ. ನಿನ್ನನ್ನು ಪ್ರೀತಿ ಮಾಡಂಗೆ ನಿನ್ ನೆರೆಯವ್ರನ್ನ ಪ್ರೀತಿ ಮಾಡೋದು ನಿನ್ನ ಆಜ್ಞೆ, ದೇವರು ಮಾಡುವಂತ ಆಜ್ಞೆ. ಹಲ್ಲೆಲೂಯಾ. ಇವತ್ತು ಆಜ್ಞೆನೆ ನಾವು ಫಾಲೋ ಮಾಡಲ್ಲ. ಹಲ್ಲೆಲೂಯಾ. ಕೆಲವ್ರಿಗೆ ಬಹಳ ಹೆಮ್ಮೆ. ಏನು ಹೆಮ್ಮೆ ಅಂತ ಕೇಳಿದ್ರೆ, ದಾನ ಧರ್ಮ ಮಾಡ್ತೀವಿ, ಬಟ್ಟೆಗಳನ್ನ ಕೊಡ್ತೀವಿ. ಹಲ್ಲೆಲೂಯಾ. ನಾನು ಒಬ್ರು ಹೋಟ್ಲವರು, ಬ್ರದರ್ ನಾವು ತುಂಬಾ ದಾನ ಧರ್ಮ ಮಾಡ್ತೀವಿ. ಅಂದ್ರೆ ಇಷ್ಟೊಂದು ದಾನ ಧರ್ಮ ಮಾಡಿದ್ರೆ ಇವ್ರನ್ನ ದೇವ್ರೆ ನೀನ್ ಯಾಕೆ ಆಶೀರ್ವದಿಸ್ತಾ ಇಲ್ಲ? ಚೆನ್ನಾಗಿ ಆಶೀರ್ವಾದ ಮಾಡು ಅಂತಂದ್ರೆ ಅವ್ನ್ ಏನ್ ದಾನ ಧರ್ಮ ಮಾಡ್ತಾ ಇದ್ದಾನೆ ಕರೆಕ್ಟ್ ಆಗಿ ಕೇಳು ಅನ್ಸತಿ ಅಂದ್ರು. ಏನ್ ಸರ್ ದಾನ ಧರ್ಮ ಮಾಡಿದೆ? ಬ್ರದರ್ ಏನಾದ್ರೂ ಮಿಕ್ಕಿದ್ರೆ ಅದನ್ನ ಚೆಲ್ಲಲ್ಲ ಬ್ರದರ್, ಯಾರಾದ್ರೂ ಬಡವ್ರನ್ನ ಹುಡುಕಿ ಕೊಟ್ಬಿಡ್ತೀನಿ. ಇದೆಲ್ಲ ದಾನ ಧರ್ಮನ? ನೆನ್ನೆ ರೈಸು, ನೆನ್ನೆ ಸಾರ್ಗಳು ಕೊಡೋದನ್ನ ದಾನ ಧರ್ಮ ಅಂತ ಹೇಳ್ಕೊಂತ ತಿರುಗ್ತೀವಿ. ಪರಲೋಕದ ಪ್ರಕಾರ ದಾನ ಧರ್ಮ ಅಂದ್ರೆ ಏನ್ ಗೊತ್ತಾ? ಇವತ್ತು ನೀನು ಒಂದು ಬಿರಿಯಾನಿ ಇಟ್ಕೊಂಡ್ ಕೂತಿದ್ಯಾ, ಇದನ್ ಬಿಟ್ರೆ ನಿನ್ ಮನೇಲಿ ಏನು ಇಲ್ಲ. ಆದ್ರೆ ದಿಢೀರ್ ಅಂತ ಒಬ್ಬ ಭಿಕ್ಷುಕ ಬಂದ್ ನಿನ್ ಮನೆ ಬಾಗಿಲು ತಟ್ಟದಾಗ ನಿನ್ನ ತಟ್ಟೆ ನಾಲ್ಕಿಂದಿರೋ ಬಿರಿಯಾನಿನ ನೀನ್ ಯಾವಾಗ ಅವನಿಗೆ ಕೊಡ್ತೀಯಲ್ಲ, ಅದು ನಿಜವಾದ ದಾನ ಧರ್ಮ. ಅದು ನಿಜವಾದ ದಾನ ಧರ್ಮ. ಅಲ್ಲಿ ದೇವರ ಕಾರ್ಯಗಳನ್ನು ನೀನ್ ನೋಡ್ತೀಯ, ಅಲ್ಲಿ ದೇವರ ಅದ್ಭುತಗಳನ್ನು ಮಾಡ್ತಾನೆ. ಒಂದು 5 ವರ್ಷದ ಮಗು 5 ರೊಟ್ಟಿ 2 ಮೀನುಗಳನ್ನ ಹಿಡ್ಕೊಂಡು ನಡೀತಾ ಇದ್ದಾನೆ. 5,000ಕ್ಕಿಂತ ಹೆಚ್ಚು ಜನಗಳು ಊಟ ಇಲ್ಲದೆ ಕೂತಿದ್ದಾರೆ. ಆ ವ್ಯಕ್ತಿ ಆ ಮಗು ಹತ್ರ ಬಂದು ಅದನ್ನು ಕೊಡು ಅಂತ ಕೇಳಿದಾಗ ಆ ಮಗು ಭಯ ಇಲ್ಲದೆ ಕೊಡ್ತಾನೆ. ತಗೊಳ್ರಿ 5 ರೊಟ್ಟಿ 2 ಮೀನುಗಳು ತಗೊಳ್ರಿ ಅಂತ ಅವನು ಕೊಟ್ಟಿದ್ದ ನಿಮಿತ್ತವಾಗಿ, ಆತನಲ್ಲಿ ಪ್ರೀತಿ ತೋರಿಸಿದ ನಿಮಿತ್ತವಾಗಿ 5,000ಕ್ಕಿಂತ ಹೆಚ್ಚು ಜನರ ಹೊಟ್ಟೆಯನ್ನು ತುಂಬಿಸ್ತಾ. ನೀವು ಅಲ್ಲಿ ಏಸು ಅದ್ಭುತ ಮಾಡಿದ್ರು ಅಂತ ಓದ್ತಿರೋ ಹೊತ್ತು ಆ 5 ವರ್ಷದ ಮಗು ಅದನ್ನ ಕೊಟ್ಟು ಅನ್ನೋದನ್ನ ನೀವು ಮರ್ತಿದ್ದೀರಾ. 5 ವರ್ಷದ ಮಗು ಪ್ರೀತಿ ತೋರಿಸಿದಕ್ಕೆ 5,000ಕ್ಕಿಂತ ಹೆಚ್ಚು ಜನಗಳಿಗೆ ದೇವರು ಹೊಟ್ಟೆಯನ್ನು ತುಂಬಿಸಿದ್ದಾರೆ. ಆ ತರ ನೀನು ಒಂದು ಕ್ರೈಸ್ತನಾಗಿ ನೀನು ಪ್ರೀತಿ ತೋರಿಸಿದ್ರೆ ಎಷ್ಟು ಜನರ ಹೊಟ್ಟೆನ ದೇವರು ತುಂಬಿಸಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ನೀನ್ ನಿಜವಾಗ್ಲೂ ನಿನ್ನನ್ನ ಪ್ರೀತಿ ಮಾಡೋಂಗೆ ನಿನ್ನ ನೆರೆಯವ್ರನ್ನ ಪ್ರೀತಿ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ನೀನು ಪ್ರೀತಿ ಮಾಡ್ದಂಗೆ ನಿನ್ನ ಜೊತೆಲಿರೋರ್ಗೆ, ನಿನ್ನ ಸ್ನೇಹಿತರಿಗೆ, ನಿನ್ನ ಅಣ್ಣ ತಮ್ಮಂದರಿಗೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ನಮಗ್ ಗೊತ್ತಿರೋ ಪ್ರೀತಿ ಅಲ್ಲ ಏನ್ ಗೊತ್ತಾ?
ಇಬ್ಬರು ಹುಡುಗಿಯರು, ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡೋದು, ಈ ಏನಂತಾರೆ ಈ ಫಿಲಮ್ ಅಲ್ಲಿ ಮಾಡೋ ಪ್ರೀತಿಗಳು ಮಾತ್ರನೇ ನಮಗ್ ಗೊತ್ತಿದೆ. ಕೈ ಹಿಡ್ಕೊಂಡು ಮರ ಸುತ್ತೋದು, ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋದು, ಇದೇ ಪ್ರೀತಿ ಅನ್ಕೊಂಡಿದೀವಿ. ಪರಲೋಕದಲ್ಲೂ ಒಂದು ಪ್ರೀತಿ ಇದೆ. ಹಲ್ಲೆಲೂಯಾ. ಅದು ಮರ ಸುತ್ತೋ ಪ್ರೀತಿ ಅಲ್ಲ, ಅದು ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋ ಪ್ರೀತಿ ಅಲ್ಲ, ಅದು ಜನರನ್ನು ಕುಟುಂಬವನ್ನು ಒಡೆದಾಕುವ ಪ್ರೀತಿ ಅಲ್ಲ, ಅದು ದೇವರನ್ನು ಮೆಚ್ಚಿಸುವ ಪ್ರೀತಿ ಆಗಿರ್ತದೆ. ಅದು ದೇವರನ್ನು ಮೇಲಕ್ಕೆತ್ತುವ ಪ್ರೀತಿ ಆಗಿರುತ್ತೆ. ಅದು ದೇವರ ಹೃದಯದಲ್ಲಿ ಸಂತೋಷವನ್ನು ತರುವಂತ ಪ್ರೀತಿ ಆಗಿರುತ್ತೆ. ಇವತ್ತು ಅಂತ ಪ್ರೀತಿಯನ್ನು ದೇವರು ನಿನ್ನಿಂದ ನನ್ನಿಂದ ಬಯಸ್ತಾ ಇದ್ದಾನೆ. ಅದಕ್ಕೆ ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ನಾವು ನೋಡಕ್ ಆಗ್ತಾ ಇಲ್ಲ. ಹೇಳ್ರಿ, ಎಷ್ಟೋ ಕಾರ್ಯಗಳು. ಮೋಶೆ ಏನ್ ಮಾಡ್ತಾ ಇದ್ದಾನಂದ್ರೆ, ನಿಜವಾಗ್ಲೂ ಇಸ್ರೇಲರನ್ನು ಮೋಶೆ ತನ್ನ ಮಕ್ಕಳ ಹಾಗೆ ಪ್ರೀತಿ ಮಾಡಿದ್ರು. ಹೇಗೆ? ತನ್ನ ಮಕ್ಕಳ ಹಾಗೆ ಪ್ರೀತಿ ಮಾಡಿದ್ರು. ಅದಕ್ಕೆ ಪ್ರತಿ ವಿಷಯದಲ್ಲೂ ಇಸ್ರೇಲರು ಏನಾದ್ರು ಆಯ್ತು ಅಂದ್ರೆ ಮೋಶೆ ಹತ್ರ ಜಗಳ ಮಾಡ್ತಾ ಇದ್ರು, ಮೋಶೆ ಮೇಲೆ ಗುಣಗುಡ್ತಾ ಇದ್ರು, ಮೋಶೆನೇ ಕಾರಣ ಅಂತ ದೂಷಿಸ್ತಾ ಇದ್ರು. ನೀನೇ ಕಾರಣ, ನೀನೇ ಕಾರಣ ಅಂತ. ಆದ್ರೆ ಪ್ರತಿ ಸಲ ಅವ್ರ ಕಷ್ಟಕ್ಕೆ ಬಂದಾಗ ಅವ್ರಿಗಾಗಿ ಹೋಗಿ ದೇವ್ರ ಹತ್ರ ಕಣ್ಣೀರಿಂದ ಮೊರೆ ಇಡೋದು ಅದೇ ಮೋಶೆ ಆಗಿತ್ತು, ಅದೇ ಮೋಶೆನೆ. ಯಾಕಂದ್ರೆ ಅವ್ರು ತೋರ್ಸಿದ್ರು ಪ್ರೀತಿ. ಅಲ್ಲಿ ಮೋಶೆ ಏನ್ ತೋರ್ಸಿದ್ರು? ಪ್ರೀತಿ ಸೇಡು ತೀರ್ಸಲ್ಲ, ಪ್ರೀತಿ ಕೋಪದಲ್ಲಿ ಜೀವನ ಮಾಡಲ್ಲ. ಅವ್ರು ನನ್ನನ್ನು ದೂಷಣೆ ಮಾಡಿ ನನ್ನನ್ನ ತುಳಿದ್ರು ಸಹ ನಾನ್ ಮಾತ್ರ ದೇವರಲ್ಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಅದಕ್ಕೆ ಪ್ರಿಯ ಸಹೋದರರೇ, ದೇವ್ರು ಹೇಳ್ತಾರೆ, ಮೋಶೆ ನೀನು ಬಾ ಈ ಕಡೆ, ಈ ಜನರನ್ನ ನಾಶ ಮಾಡಿ ನಿನ್ನಿಂದ ಒಂದು ದೇಶವನ್ನು ಉಂಟು ಮಾಡ್ತೀನಿ ಅಂದ್ರೆ, ಸ್ವಾಮಿ ಹಂಗ್ ಮಾಡ್ಬೇಡ ನೀನು. ಆ ಜನರಿಗಾಗಿ ವಾದ ಮಾಡ್ತಾರೆ, ಆ ಜನರಿಗಾಗಿ ಕಣ್ಣೀರಿಡ್ತಾನೆ, ಆ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಯಾರು ನೀವು ಹಾಗೆ ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ ನೆರೆಯವ್ರನ್ನ? ಹಲ್ಲೆಲೂಯಾ. ನಿಮ್ ಪಕ್ಕದ ಮನೆಯವರು, ನಿಮ್ ಚರ್ಚಲ್ಲಿ ಇರೋರು ಯಾರಾದ್ರೂ ನಿಮ್ಗೆ ಏನಾದ್ರೂ ಒಂದು ಪ್ರೈಸ್ ಅಲಾಟ್ ಕೊಟ್ಟಿಲ್ಲ ಅಂದ್ರೆ ನೀವ್ ಅವ್ರ ಹತ್ರ ಮಾತಾಡೋದಿಲ್ಲ, ನೀವ್ ಅವ್ರ ಜೊತೆಗೆ ಹೋಗೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ. ನಿಮ್ಗೆ ಇಷ್ಟ ಬಂದಂಗ ಅವ್ರು ನಡ್ಕೊಂಡಿಲ್ಲ ಅಂದ್ರೆ ಅವ್ರು ಕೆಟ್ಟವ್ರು, ನಿಮ್ಗೆ ಇಷ್ಟ ಬಂದಂಗ ನಡ್ಕೊಂಡ್ರೆ ಅವ್ರು ಒಳ್ಳೆಯವ್ರು. ಯಾರ್ರೀ ಹೇಳಿದಿದಲ್ಲ? ನೀನ್ ಮಾಡ್ದಂಗ ಅವ್ರು ಮಾಡ್ಬೇಕು ಅಂತ ಬಯಸ್ಬೇಡ. ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊ. ನೀನ್ 3 ಅವರ್ ಪ್ರೇಯರ್ ಮಾಡ್ತೀಯ, ಅವರು ಮಾಡ್ಬೇಕಂತ ಬಯಸ್ಬೇಡ. ಇವತ್ತು ನಾನ್ ಬೈಬಲ್ ನಾನ್ ರಾತ್ರಿ ಪ್ರೇಯರ್ ಮಾಡ್ತೇನೆ, ನೀವು ಮಾಡ್ರಿ, ಹಂಗ ಆಗಲ್ಲ. ಅವ್ರದೇ ದೇವ್ರ ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಟೈಮ್ ಕೊಡ್ರಿ, ಅವರು ಬೆಳಿತಾರೆ. ಎತ್ತಿದ ತಕ್ಷಣನೇ ತಲೆ ಮೇಲೆ ಭಾರ ಹಾಕಿ ಹಿಂಗೆ ಮಾಡ್ಬೇಕಂದ್ರೆ ಯಾರು ನಿನ್ ಮಾತು ಕೇಳಲ್ಲ. ನೀನು ಬೇಡ, ನಿನ್ ದೇವ್ರ ಬೇಡ ಅಂದ್ಬಿಡ್ತಾರೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಪ್ರೀತಿ ಮಾಡ್ಬೇಕು ಪ್ರಿಯ ಸಹೋದರರೇ. ಪ್ರೀತಿ ಏನ್ ಮಾಡ್ತದಂದ್ರೆ ಇನ್ನೊಬ್ಬರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ರೈಟ್ ಎಕ್ಸಾಂಪಲ್ ರೀ ಪ್ರೀತಿ ಮಾಡಕ್ಕೆ. ಅವ್ರು ಈಗ್ಲೂ ಅದೇ ತರಾನೇ ಪ್ರೀತಿ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ ನೋಡ್ರಿ, ನಾವು ಓದೋಣ. ಯೋಹಾನ 13ನೇ ಅಧ್ಯಾಯದಲ್ಲಿ 34-35. ಯೋಹಾನ 13ನೇ ಅಧ್ಯಾಯದಲ್ಲಿ 34-35. ಯಾರಾದ್ರೂ ಒಬ್ರು ಬೇಗ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು, ದೇವರು ನಮ್ಮನ್ನ ಪ್ರೀತಿಸಿದ್ದಾರೆ ಅದೇ ರೀತಿ. ಆಮೇಲೆ ಹೆಂಗ್ ತಿಳ್ಕೊಳ್ಳುವರು? ಯಾರ್ ಶಿಷ್ಯರು? ದೇವರ ಶಿಷ್ಯರು ಅಂತ ತಿಳ್ಕೋರಂತೆ. ಹಲ್ಲೆಲೂಯಾ. ಈಗ ದೇವ್ರ ಶಿಷ್ಯರಂತ ಬೇಡ, ನಿನ್ ಸ್ವಭಾವ, ನಿನ್ ಪ್ರೀತಿ ನೋಡಿ ಅಟ್ಲೀಸ್ಟ್ ನೀನ್ ಕ್ರಿಶ್ಚಿಯನ್ ಅಂತ ಆದ್ರೂ ಜನ ತಿಳ್ಕೊಳ್ಳಿ. ಈಗ ನೀನ್ ಇನ್ನೂ ಕ್ರಿಶ್ಚಿಯನ್ ಅಂತಾನೆ ಗೊತ್ತಿಲ್ಲ. ನೀನ್ ಕ್ರಿಶ್ಚಿಯನ್ ಅಂತ ಗೊತ್ತಾಗ್ಬೇಕಂದ್ರೆ ಕುಂಕುಮ ಇರ್ಕೊಡ್ದು, ಕಿವಿಯಲ್ಲಿ ವಾಲೆ ಇರ್ಕೊಡ್ದು, ಮೂಗಲ್ಲಿ ಏನು ಇರ್ಕೊಡ್ದು, ಓ ನೀನ್ ಕ್ರಿಶ್ಚಿಯನ್. ಯಾಕೆ? ಹೆಂಗ್ ಗೊತ್ತಾಯ್ತು? ಅದೇ ತಲೆಯಲ್ಲಿ ಏನು ಇಲ್ವಲ್ಲ. ಪ್ರೀತಿಯಿಂದ ಯಾರಾದ್ರೂ ನೀನ್ ಕ್ರಿಶ್ಚಿಯನ್ ಅಂತ ನಿನ್ನ ಒಪ್ಕೊಂಡ್ರೆ ಅವತ್ತು ನೀನ್ ನಿಜವಾಗ್ಲೂ ನೆರೆಯವ್ರನ್ನ ದೇವ್ರ ಹಾಗೆ ಪ್ರೀತಿ ಮಾಡಕ್ ಶುರು ಮಾಡ್ತಿ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಇವತ್ತು ಪ್ರೀತಿ ಇಲ್ಲದ ಕಾರಣ ನಮ್ಮ ಲೈಫ್ ಅಲ್ಲಿ ನಂಬಿಕೆ ಕೂಡ ಕೆಲಸ ಮಾಡಲ್ಲ. ನಾವು ಓದೋಣ ಗಲೇಷ್ಯರಿಗೆ ಬರೆದಂತ 5ನೇ ಅಧ್ಯಾಯದಲ್ಲಿ 6ನೇ ವಚನ. ಬೇಗ ಗಲೇಷನ್ಸ್ ಬರೆದಂತ 5ನೇ ಅಧ್ಯಾಯದಲ್ಲ. ಹಾ ಹಾ ಹ್ಮ್ 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 ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆ. ಪ್ರೀತಿಯಿಂದ ನಂಬಿಕೆ. ಪೆಟ್ರೋಲ್ ಇಲ್ದೆ ಗಾಡಿ ಓಡತ್ತ, ಹಂಗೆ ಪ್ರೀತಿ ಇಲ್ದೆ ನಂಬಿಕೆ ಇರಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪೆಟ್ರೋಲ್ ಇಲ್ದೆ ಗಾಡಿ ಓಡಲ್ಲ. ಹಲ್ಲೆಲೂಯಾ. ಗ್ಯಾಸ್ ಇಲ್ದೆ ಅಡ್ಗೆ ಆಗಲ್ಲ. ಹಾಗೆ ಪ್ರೀತಿ ಇಲ್ದೆ ನಂಬಿಕೆ ಇರಲ್ಲ. ಹೇಳ್ರಿ, ಪ್ರೀತಿ ಇಲ್ದೆ ನಂಬಿಕೆ ಇರಲ್ಲ. ಅದಕ್ಕೆ ಇವತ್ತು ಅನೇಕರಿಗೆ ನಂಬಿಕೆನೇ ಇಲ್ಲ.
ಬಾಯಲ್ಲಿ ದೇವರು ನನಗೆ ಸಹಾಯ ಮಾಡ್ತಾರೆ, ದೇವ್ರು ನನ್ನ ಜೀವಿತದಲ್ಲಿ ಇದ್ದಾರೆ ಅಂತ ಒಂದು ಚೂರ್ ತಲೆನೋವು ಬಂದ್ಬಿಟ್ಟ ಅಂದ್ರೆ ಏನ್ ಸತ್ತೋಗ್ಬಿಡ್ತೀನೇನೋ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಭಯ, ನಂಬಿಕೆನೇ ಇಲ್ಲ. ದೇವ್ರು ಮಾಡ್ತಾರೆ, ದೇವ್ರ ಜೊತೆಲಿ ಇದ್ದಾರೆ, ಇಲ್ವೇ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ ಡೌಟು, ಪ್ರತಿಯೊಂದು ವಿಷಯದಲ್ಲಿ ಭಯ. ಇದನ್ನ ಮಾಡ್ರಿ, ಅಯ್ಯೋ ಬ್ರದರ್ ಅದನ್ನ ಮಾಡಿದ್ರೆ ಲಾಸ್ ಆಗ್ಬಿಟ್ರೆ, ಇದನ್ನ ಮಾಡ್ರೆ ದೇವ್ರ ಏನಾದ್ರು ನನಗೆ ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ ಅಂದ್ರೆ, ಅಲ್ಲಿಗೆ ಹೋದ್ರೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ, ಇಲ್ಲಿಗೆ ಹೋದ್ರೆ ಹಿಂಗ ಆಗ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಯಾಕೆ ನಿನ್ನ ಕೈಯಲ್ಲಿ ನಿನ್ನ ಜೀವಿತದಲ್ಲಿ ನಂಬಿಕೆ ಬೆಳೀತಾ ಇಲ್ಲ ಅಂದ್ರೆ ನಿನ್ನ ಒಳಗಡೆ ಪ್ರೀತಿ ಇಲ್ಲ. ಪೆಟ್ರೋಲ್ ಇಲ್ದೆ ಹೇಗೆ ಗಾಡಿ ಓಡಲು, ಪ್ರೀತಿ ಇಲ್ದೆ ನಿನ್ನ ನಂಬಿಕೆಯನ್ನು ಬೆಳೆಯಲ್ಲ. ಇದು ನಾನು ಹೇಳ್ತಾ ಇಲ್ಲ, ವಾಕ್ಯನ ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ ನಿನ್ ಲೈಫಲ್ಲಿ ಯಾಕ್ರಿ ಭಯ? ಪ್ರೀತಿ ಎಲ್ಲಿದೆ? ನಿನ್ನ ನೆರೆಯವ್ರನ್ನ ನೀನ್ ಪ್ರೀತಿ ಮಾಡ್ತಾ ಇಲ್ಲ, ನಿನ್ನ ಹಾಗೆ ಪ್ರೀತಿ ಮಾಡ್ತಾ ಇಲ್ಲ. ನಿನಗ್ ಬೇಕಾಗಿರೋಂಗೆ ನೀನ್ ಏನೋ ಒಂದು ಇಷ್ಟದಲ್ಲಿ ನಾನು ನನ್ನ ಮನೆಯವರು, ಅದೆಲ್ಲ ಈ ಕಾಲದಲ್ಲಿ ನಡೆಯಲ್ಲ. ಈಗ ಏಸು ಬರ್ತಾ ಇದ್ದಾರೆ, ನಾನು ನನ್ನ ಮನೆಯವರೆಲ್ಲ ಬಿಟ್ಟು ನಾನು ನೆರೆಯವರು ಕೂಡ ಇರ್ಬೇಕನ್ನೋದು ಬರ್ಬೇಕು. ಹಳೆ ಒಡಂಬಡಿಕೆ ನಾನು ನನ್ನ ಮನೆಯವರು ಸೇವೆ ಮಾಡ್ತೀವಿ ಅನ್ನೋದು. ಈಗ ಹೊಸ ಒಡಂಬಡಿಕೆ ನಿನ್ನ ನೆರೆಯವನ್ನು ನಿನ್ನ ಹಾಗೆ ಪ್ರೀತಿಸುವುದೇ ರೈಟ್. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಪ್ರೀತಿ ಇಲ್ಲ ಅಂತಂದ್ರೆ ನಮಗೆ ಕವಚ ಇರಲ್ಲ. ಏನಿರಲ್ಲ? ಎಲ್ಲಿದೆ? 1 ಥೆಸಲೋನಿಯ 5ನೇ ಅಧ್ಯಾಯದಲ್ಲಿ 8ನೇ ವಚನ, ಬೇಗ. 1 ಥೆಸಲೋನಿಯ 5ನೇ ಅಧ್ಯಾಯದಲ್ಲಿ 8ನೇ ವಚನ. ನಾವಾದರೂ ಹಗಲಿನವರಿರೋವರಾಗಿ ವಿಶ್ವಾಸ ಮತ್ತೆ ಪ್ರೀತಿ ಎರಡು ಜೊತೆಗೆ ಬರ್ತದೆ. ಹೇಳ್ರಿ, ವಿಶ್ವಾಸ ಪ್ರೀತಿ. ಏನ್ ಕವಚ? ಹೇಳ್ರಿ, ವಜ್ರ ಕವಚ. ಎಲ್ಲಿ ಬರ್ತದೆ ವಜ್ರ ಕವಚ ಗೊತ್ತಾ? ಎದೆಗ್ ಬರ್ತದೆ. ಈ ವಜ್ರ ಕವಚ ಏನಂತಂದ್ರೆ, ಒಬ್ಬ ಯುದ್ಧ ವೀರನು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅದನ್ನ ಹಾಕೊಂಡು ಹೋಗ್ತಾನೆ. ಇದಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಸೈನಿಕರು ಆಪೋಸಿಟ್ ಅಲ್ಲಿ ಬರುವಂತ ಅವ್ರ ವೈರಿಗಳು ಕರೆಕ್ಟ್ ಆಗಿ ಅಲ್ಲೇ ಹೊಡಿತಾರೆ. ಎಲ್ಲಿ ಹೊಡಿತಾರೆ? ಹೇಳ್ರಿ, ಎಲ್ಲಿ ಹೊಡಿತಾರೆ? ಎದೆ ಭಾಗದಲ್ಲೇ ಹೊಡಿತಾರೆ. ಎದೆ ಭಾಗದಲ್ಲಿ ಚಾಕು ಬಿದ್ರೆ ಏನಾಗತ್ತೆ? ಏನಾಗತ್ತೆ ಚಾಕು ಬಿದ್ರೆ? ಖುಷಿ ಆಗತ್ತಾ? ಥ್ಯಾಂಕ್ ಯು ಜೀಸಸ್. ಎದೆ ಭಾಗದಲ್ಲಿ ಚಾಕು ಬಿದ್ದಿದೆ, ಏನಾಗತ್ತೆ ಹೇಳ್ರಿ? ಗಾಯ ಆಗತ್ತೆ, ನೋವಾಗತ್ತೆ, ಕಷ್ಟ ಆಗತ್ತೆ. ಹಲ್ಲೆಲೂಯಾ. ಈ ಎದೆ ಕವಚ ಎಲ್ಲಿ ಬರುತ್ತೆ? ಎದೆ ಭಾಗದ ಮೇಲೆ ಬರ್ತದೆ. ಅದಕ್ಕೆ ಇವತ್ತು ಎದೆಯಲ್ಲಿ ತುಂಬಾ ಜನರಿಗೆ ನೋವು. ಅವ್ನು ಹಿಂಗಂದ, ಇವ್ನು ಹಂಗಂದ, ಅವ್ನು ಮೇಲೆತ್ತದ, ಇವ್ನು ಕೆಳಗಾಗ್ದ, ಅವ್ನು ಹೆಲ್ಪ್ ಮಾಡಿಲ್ಲ, ಅವ್ನು ಪ್ರೈಸ್ ಅಲಾಡ್ ಹೇಳಿಲ್ಲ, ಅವ್ನು ಸಲಾ ಹೊಡೆದಿಲ್ಲ. ಪ್ರತಿಯೊಂದಕ್ಕೂ ಹೃದಯದಲ್ಲಿ ಗಾಯ. ಯಾಕೆ ಗೊತ್ತಾ? ಕವಚ ಇಲ್ಲ. ಕವಚ ಇದ್ರೆ ಯಾರನ್ನ ಹೊಡೆದ್ರೆ ಏಟು ಎಲ್ಲಿಗೆ ಬೀಳುತ್ತೆ? ಕವಚಕ್ಕೆ ಬೀಳುತ್ತೆ. ಎದೆಗ್ ಬೀಳ್ತದ? ಇವತ್ತು ಎದೆಯಲ್ಲಿ ಅದು ಕವಚ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ನಿನಗೆ ಹರ್ಟ್ 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 ಹರ್ಟ್, ಬರೀ ಗಾಯದಲ್ಲೇ. ಕೆಲವರು ಮಾತಿಗೆ ಮಾತ್ರ ಕ್ರಿಶ್ಚಿಯನ್ಸ್, ಅವರ ಹೃದಯದಲ್ಲಿ ಬರೀ ಗಾಯನೇ ಇರ್ತದೆ. ಬರೀ ಗಾಯ ಇಟ್ಕೊಂಡೇ ಓಡಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹೇಳ್ರಿ, ಏನ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ? ಎಲ್ಲೋದ್ರೂ ಗಾಯ ಗಾಯ ಗಾಯ. ಈ ಗಾಯ ಎಲ್ಲ ಇಟ್ಕೊಂಡಿದ್ರೆ ನಮ್ ಲೈಫಲ್ಲಿ ನಾವ್ ಏನು ದೇವರಿಂದ ಏನು ಸಿಗಲ್ಲ. ಅದಕ್ಕೆ ಇವತ್ತು ಅನೇಕ ಜನರು, ಬ್ರದರ್ ನಾನು ಫಾಸ್ಟಿಂಗ್ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಎಲ್ಲ ಸರ್ಕಸ್ ಮಾಡ್ತೀನಿ, ಅದ್ಭುತ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ನಿನ್ನಲ್ಲಿ ಪ್ರೀತಿ ಇಲ್ಲ. ಹೇಳ್ರಿ, ಪ್ರೀತಿ ಇಲ್ಲ. ಇಸ್ರೇಲರು ದೇವ್ರ ಮಕ್ಕಳು, ಇಸ್ರೇಲರು ದೇವರಿಂದ ಆರಿಸಲ್ಪಟ್ಟವರು. ಈಗ ಅದೇ ಇಸ್ರೇಲ್ ಯಾರ ಮಕ್ಕಳು? ಯಾಕೋಬ, ಈಸಾಕ, ಅಬ್ರಹಾಮನ ಮಕ್ಕಳು. ಹಲ್ಲೆಲೂಯಾ. ಆದ್ರೆ ಇವತ್ತು ಅದೇ ಮಕ್ಕಳು ಕಣ್ಣೀರ್ ಇಡ್ತಾ ಇದ್ದಾರೆ, ದೇವ್ರ ಅದ್ಭುತ ಮಾಡಕ್ ಆಗ್ತಾ ಇಲ್ಲ, ಕೆಂಪು ಸಮುದ್ರನ ಡಿವೈಡ್ ಮಾಡಕ್ ಆಗ್ತಾ ಇಲ್ಲ, ಅಳ್ತಾ ಇದ್ದಾರೆ, ನೀರ್ ಕೊಡಕ್ ಆಗ್ತಾ ಇಲ್ಲ, ಅಳ್ತಾ ಇದ್ದಾರೆ, ಊಟ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಪ್ರೀತಿ ಮಾಡುವಂತ ಮೋಶೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ ದೇವರು ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನೀರನ್ನು ಇಬ್ಬಾಗ ಮಾಡ್ತಾ ಇದ್ದಾರೆ, ಆಹಾರ ಕೊಡ್ತಾ ಇದ್ದಾರೆ, ನೀರ್ ಕೊಡ್ತಾ ಇದ್ದಾರೆ. ಯಾರ ಪ್ರಾರ್ಥನೆಗೆ? ಇಸ್ರೇಲರ ಪ್ರಾರ್ಥನೆಗಲ್ಲ, ಪ್ರೀತಿ ಮಾಡೋ ಮೋಶೆಯ ಪ್ರಾರ್ಥನೆಗೆ. ಇವತ್ ನೀನ್ ಪ್ರೀತಿ ಇಲ್ದೆ ಹೋಗಿ ನೀನ್ ದೇವ್ರ ಹತ್ರ ಏನ್ ಪ್ರೇಯರ್ ಮಾಡಿದ್ರು ಉತ್ತರ ಸಿಗಲ್ಲ ರೀ. ದೇವ್ರ ಹೇಳ್ತಾರೆ, ನೀನ್ ಎಲ್ಲಾ ಮಾಡ್ತೀಯ, ನಿನ್ನಲ್ಲಿ ಪ್ರೀತಿ ಇಲ್ಲ, ನೀನ್ ಕೊಟ್ಟು ಏನ್ ಮಾಡ್ಲಿ? ಏನ್ ಮಾಡಕ್ಕಾಗತ್ತೆ? ಹಲ್ಲೆಲೂಯಾ. ಪ್ರೀತಿ ಇದ್ರನೆ ನಿನ್ನ ಪ್ರಾರ್ಥನೆಗೆ ಒಂದು ವ್ಯಾಲ್ಯೂ ಇರ್ತದೆ. ಹಲ್ಲೆಲೂಯಾ. ಪ್ರೀತಿ, ನೆರೆಯವ್ರನ್ನ ಪ್ರೀತಿ ಮಾಡಿದ್ರನೆ ನಿನ್ನ ಪ್ರಾರ್ಥನೆಗೆ ಒಂದು ವ್ಯಾಲ್ಯೂ ಇರ್ತದೆ. ಆ ವ್ಯಾಲ್ಯೂ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೀನ್ ಸೇಡ್ ತೀರ್ಸ್ಕೊಟ್ಟಲ್ಲ ರೀ, ಸೇಡಲ್ಲಿ ಜೀವನ ಮಾಡಲ್ಲ. ಅದೇ ಕೋಪದಲ್ಲಿ ನೀನ್ ಬಾ, ನೀನ್ ಜುಟ್ಟಿಟ್ಕೊಂಡು ಎಳಿತೀನಿ, ನೀನ್ ಕಪಾಲ ಕೊಡ್ತೀನಿ. ಹಲ್ಲೆಲೂಯಾ. ಅದೆಲ್ಲ ಇರಲ್ಲ ನಮ್ಗೆ. ದಾವಿದ ಹಾಗೆ ಇದ್ದ. ದಾವಿದನಲ್ಲಿ ದೇವರ ಪ್ರೀತಿ, ನೆರೆಯವ್ರನ್ನ ಆತನು ಪ್ರೀತಿ ಮಾಡ್ತಾ ಇದ್ದ ನಿಮಿತ್ತವಾಗಿ ಏನಾಯ್ತು ಗೊತ್ತಾ? ಸೌಲನ್ನು 1000 ಸತಿ ದಾವಿದನನ್ನ ಸಾಯಿಸಕ್ ಟ್ರೈ ಮಾಡ್ದ. ಆದ್ರೆ ದಾವಿದನಿಗೆ ದೇವರು ಸೌಲನ್ನ ಸಾಯಿಸಕ್ ಅವಕಾಶ ಕೊಟ್ಟಾಗ ಅವನು ಸಾಯಿಸ್ಲಿಲ್ಲ.
ದೇವರ ಪ್ರೀತಿ ಸೇಡು ತೀರ್ಸೋಕ್ ಬಿಡಲ್ಲ. ದೇವರ ಪ್ರೀತಿ ಕೊನೆವರೆಗೂ ಕೋಪದಲ್ಲಿ ಇರಕ್ ಬಿಡಲ್ಲ. ದೇವರ ಪ್ರೀತಿ ಕ್ಷಮಿಸುವಂತ ಪ್ರೀತಿ ಆಗತ್ತೆ. ದೇವರ ಪ್ರೀತಿ ದೇವರ ತರ ಇರೋಕ್ ಟ್ರೈ ಮಾಡ್ತಾನೆ. ಹಲ್ಲೆಲೂಯ. ದಾವೀದನು ಮಾಡ್ಲಿಲ್ಲ. ಅವನೆಲ್ಲ ಓಕೆ, ನೋ ಪ್ರಾಬ್ಲಮ್, ನಾನ್ ಹೆಂಗ್ ಮುಟ್ಲಿ ಅವ್ರನ್ನ. ದಟ್ಸ್ ದ ಲವ್. ಇವತ್ ಚಾನ್ಸ್ ಸಿಕ್ಕಿದ್ರೆ ಸಾಕು, ಏನು ಇಲ್ಲ, ಇನ್ನು ಏನು ಇರೋದೆಲ್ಲ, ಆಗ್ಲೇ ಸಾಕ್ಷಿ ಹೇಳ್ತೀವಿ. ನಮಗೂ ಒಂದ್ ಟೈಮ್ ಬರ್ತದಪ್ಪ, ನಾವೆಲ್ಲಾರ ಮುಂದೆನೂ ಎದೊಳ್ತೀವಿ. ಯಾಕ ಆ ಟೈಮ್ ನಿನ್ಗೆ? ಹಲ್ಲೆಲೂಯ. ವೈ ಇಸ್ ದಟ್? ಅದು ನಿನ್ನಲ್ಲಿರುವಂತ ನಿನ್ನ ರಾಂಗ್ ನೆಗೆಟಿವ್ ಸ್ವಭಾವವನ್ನು ತೋರಿಸ್ತದೆ. ಹಲ್ಲೆಲೂಯ. ಹೇಳ್ರಿ ಹಲ್ಲೆಲೂಯ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ಪ್ರಿಯ ಸಹೋದರ ಸಹೋದರರೇ, ನೀನು ಕತ್ತಲೆಯಲ್ಲಿ ಇರ್ತೀಯ. ಎಲ್ಲಿರ್ತೀಯ? ಕತ್ತಲೆಯಲ್ಲಿ. 1 ಯೋಹಾನ 2ನೇ ಅಧ್ಯಾಯ 10-11 ಬೇಗ ಓದೋಣ. 1 ಯೋಹಾನ 2ನೇ ಅಧ್ಯಾಯದಲ್ಲಿ, ತನ್ನ ಸಹೋದರನನ್ನು ಪ್ರೀತಿಸುವವನು ಎಲ್ಲಿ? ಏನ್ ಬೆಳಕಂದ್ರೆ ಏನ್ ಹೇಳ್ರಿ? ಈಗೆಲ್ಲ ಕಾಣಿಸ್ತಾ ಐತೆ. ಹಲ್ಲೆಲೂಯ. ಕೆಳಗಡೆ ಹೋದ್ರೆ ಮೆಟ್ಲಿದೆ, ಮೆಟ್ಲಲ್ಲಿ ಇಳಿಬೇಕು ಅನ್ನೋದು ಕಾಣಿಸ್ತಾ ಐತೆ. ಎಲ್ಲಿ ಹಳ್ಳ ಇದೆ, ಎಲ್ಲಿ ದಿಣ್ಣೆ ಇದೆ ಕಾಣಿಸ್ತಾ ಐತೆ. ಎಲ್ಲಿ ರೋಡ್ ಬರ್ತದೆ, ಯಾವ ಗಾಡಿಗಳು ಬರ್ತಾ ಇದೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬೆಳಕಿದೆ. ಹಲ್ಲೆಲೂಯ. ಪ್ರೀತಿಯಲ್ಲಿರೋನು ಬೆಳಕಲ್ಲಿ ನಡೆಯುವಂತವನಾಗ್ತಾನೆ. ಆಮೇಲೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನಿಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ. ಎಲ್ಲಿದ್ದಾನೆ? ಕತ್ತಲೆಯಲ್ಲಿ. ನೀವು ರೋಡ್ ಕ್ರಾಸ್ ಮಾಡಿದ್ರೆ ಯಾವ ಗಾಡಿ ಬರುತ್ತೆ ಅಂತ ಗೊತ್ತಾಗತ್ತಾ? ಗೊತ್ತೇ ಆಗಲ್ಲ. ಹೋಗ್ಬಿಡ್ತೀವಿ ನಾವು, ಹೊಡೆದು ಸೀದಾ ಹೋಗ್ತಾ ಇರೋದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಹಳ್ಳ ಇದೆ ಅಂತ ಗೊತ್ತಾಗಲ್ಲ, ಎಲ್ಲಿ ಕಾಲಿಟ್ರೆ ಎಲ್ಲಿ ಜಾರ್ತೀವಿ ಅಂತ ಗೊತ್ತಾಗೋದಿಲ್ಲ, ಎಲ್ಲಿ ಬೀಳ್ತೀವಿ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಕತ್ತಲೆಯಲ್ಲಿದ್ದೀರಾ. ಇವತ್ತು ಕತ್ತಲೆಯಲ್ಲಿ ಇರೋದ್ರಿಂದ ಎಷ್ಟೋ ಜನರಿಗೆ ನಾಳೆ ನಿನ್ ಲೈಫಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಅದೇ ಭಯ, ಡೌಟು. ಅಯ್ಯಯ್ಯೋ ಏನಾಗುತ್ತೆ, ಏನಾಗುತ್ತೆ, ಏನ್ ಮಾಡೋದು, ಹೆಂಗಿರುತ್ತೆ, ಏನಾಗುತ್ತೆ, ಬರೀ ಇದೇ ಡೌಟು. ಯಾಕೆ? ಪ್ರೀತಿ ಇಲ್ಲದ ಕಾರಣ ನಿನ್ನ ಕತ್ತಲೆಯಲ್ಲಿ ಇದೆಯಾ. ಕತ್ತಲೆಯಲ್ಲಿ ಇರೋದ್ ನಿಮಿತ್ತವಾಗಿ ನಿನ್ನ ಕಣ್ಣುಗಳು ಏನಾಗಿದೆ? ಬ್ಲೈಂಡ್ ಆಗಿದೆ. ಬ್ಲೈಂಡ್ ಅಂದ್ರೆ ಏನು? ಕುರುಟುತನದಲ್ಲಿದ್ಯಾ. ಕುರುಡರಾಗಿದ್ದೀವಿ. ಹೇಳ್ರಿ, ಕುರುಡರಾಗಿದ್ದೀವಿ. ಆತ್ಮಿಕವಾಗಿ ಏನು ನಮಗ್ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ. ಹೇಳ್ರಿ ಹಲ್ಲೆಲೂಯ. ನೀನ್ ಯಾವಾಗ ಇದರಿಂದ ಬದಲಾಗ್ತೀಯ ಆವಾಗ ನೋಡ್ರಿ, ನೀನು ಬೆಳಕಲ್ಲಿ ಇರ್ತೀಯ. ಬೆಳಕಲ್ಲಿರೋರ್ನ ಆಶೀರ್ವಾದದಲ್ಲಿರ್ತಾರೆ. ಬೆಳಕಲ್ಲಿರೋರ್ನ ದೇವ್ರ ಮೇಲಕ್ಕೆ ಎತ್ತಾರೆ. ಬೆಳಕಲ್ಲಿರೋರ್ನ ದೇವ್ರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ನಿನ್ನನ್ನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವರನ್ನ ಪ್ರೀತಿಸಲು ಶುರು ಆಗ್ಬೇಕು. ಯೋಸೆಫನ ಅಣ್ಣ ತಮ್ಮಂದ್ರು ಹೊಟ್ಟೆ ಕಿರ್ಚು ಪಟ್ಟಿ ಯೋಸೆಫನನ್ನ ಪ್ರೀತಿ ಮಾಡ್ದಿರಾ, ಒಡೆದಿ ಸ್ವಂತ ತಮ್ಮ ಅಂತಾನು ಯೋಚಿಸ್ದಿರಾ, ರಕ್ತಗಳು ಹೊಡೆದಿ ಆತನನ್ನ ಎತ್ಕೊಂಡು ಹೋಗಿ ಪೋತಿಫರನ ಮನೇಲಿ ಮಾರ್ಬಿಟ್ರು. ಹಲ್ಲೆಲೂಯ. ಅಲ್ಲಿ ಅವನ್ನ ಮಾರಿದ ನಿಮಿತ್ತವಾಗಿ ಇಲ್ಲಿ ಏನ್ ಬಂತು ಗೊತ್ತಾ? ಕೊರತೆ ಬಂತು. ಕ್ಷಾಮಕಾಲ. ಏನ್ ಕರೆಕ್ಟಾ? ಫೆಮೈನ್ಗೆ ಏನಂತಾರೆ? ಬರಗಾಲ ಬಂತು. ಊಟ ಇಲ್ಲ, ತಿಂಡಿ ಇಲ್ಲ. ಹಲ್ಲೆಲೂಯ. ಅವ್ರು ಎಲ್ಲಿ ಯಾರನ್ನ ದ್ವೇಷಿಸಿ ಒಡೆದಿ ಕಳಿಸಿದ್ರೋ ಅದೇ ದೇಶಕ್ಕೆ ಹೋಗುವಂತ ದೇವ್ರು ಮಾಡ್ತಾರೆ. ಯಾರನ್ನ ಒಡೆದಿ ಕಳಿಸಿದ್ರೋ ಅವನ ಮುಂದೆ ಹೋಗಿ ತಲೆ ಬಾಗುವಂತ ದೇವ್ರು ಮಾಡ್ತಾ ಇದ್ದಾರೆ. ಪ್ರೀತಿ ಇದ್ದಿದ್ರೆ ಅವ್ರಿಗೆ ಬರಗಾಲ ಬಂದಿರೋದ? ಪ್ರೀತಿ ಇದ್ದಿದ್ರೆ ಅವ್ರಿಗೂ ಆ ಕಷ್ಟ ಬಂದಿರೋದ? ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚೋ ಪರಿಸ್ಥಿತಿ ಬಂದಿರೋದ? ಅವ್ರಿಗೆ ದೇವರಿದ್ದಾರೆ. ಯಾಕೋಬ ಅಲ್ಲೇ ಇದ್ದಾನೆ. ಯಾಕೋಬನ ಹತ್ರ ದೇವ್ರು ಮಾತಾಡ್ತಾರೆ. ಯಾಕೋಬನ ದೇವ್ರ ಆಶೀರ್ವಾದ ಮಾಡಿದ್ದಾರೆ. ಯಾಕೋಬ ಆ ಜಾಗದಲ್ಲಿ ಇದ್ರು ಸಹ ಪ್ರೀತಿ ಇಲ್ಲದ ಕಾರಣ ದೇವರ ಆಶೀರ್ವಾದ ಮಾಡ್ಲಿಲ್ಲ. ಪ್ರೀತಿ ಇರೋ ಕಡೆ ದೇವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನ ಮನೆಯಲ್ಲಿ ಕೊರತೆ ಇದೆಯಾ? ಇವತ್ತು ನಿನ್ನ ಫೈನಾನ್ಸ್ ಅಲ್ಲಿ ಕೊರತೆ ಇದೆಯಾ? ಇವತ್ತು ನಿನ್ನ ಕುಟುಂಬದಲ್ಲಿ ಕೊರತೆ ಇದೆಯಾ? ನೀನು ಪ್ರೇಯರ್, ಫಾಸ್ಟಿಂಗ್ ಎಲ್ಲ ಮಾಡ್ತಾ ಇದೆಯಾ, ಆದ್ರೆ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ನಿನ್ನ ಹೃದಯದಲ್ಲಿ ಪ್ರೀತಿ ಇದೆಯಾ? ಚೆಕ್ ಮಾಡು. ಚೆಕ್ ಇಫ್ ದೇರ್ ಇಸ್ ಲವ್. ಆರ್ ಯು ಲವಿಂಗ್ ಎವ್ರಿಬಡಿ ಇನ್ ದ ಸೇಮ್ ವೇ? ಒಂದ್ಸತಿ ಚೆಕ್ ಮಾಡಿ ನೋಡಿ. ಹಲ್ಲೆಲೂಯ. ಬಹಳ ಡೇಂಜರ್, ಬಹಳ ಡೇಂಜರ್. ನಿನ್ನನ್ನು ಪ್ರೀತಿ ಮಾಡೋಂಗೆ ನಿನ್ನ ನೆರೆಯವ್ರನ್ನ ಪ್ರೀತಿ ಮಾಡಬೇಕು. ಅದರ್ವೈಸ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ದೇವರು ನಮ್ಮನ್ನ ಆಶೀರ್ವದಿಸಕ್ಕಾಗಲ್ಲ. ಹಲ್ಲೆಲೂಯ. ನಾನು ಸಹ ಪ್ರೀತಿ ಮಾಡ್ತೇನೆ. ಹೇಳ್ರಿ, ಪ್ರೀತಿ ಮಾಡ್ತೇನೆ. ಹಲ್ಲೆಲೂಯ. ನನ್ನ ಹಿಂದೆ ಇದ್ದಂತ ಒಂದು ಟೀಮ್ ಇತ್ತು. ಆ ಟೀಮ್ನ ನಾನು ತುಂಬಾ ಪ್ರೀತಿ ಮಾಡಿದೆ. ಅವ್ರಿಗೆ ಏನ್ ಬೇಕೋ ಎಲ್ಲ ಸಹಾಯ ಮಾಡಿದೆ, ನೆರವಾಗಿ ನಿಂತೆ, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾದ್ರಲ್ಲೂ ನಿಂತೆ. ನಾನು ಅನ್ಕೊಂಡೆ ನಾನು ಅವ್ರನ್ನ ಕರೆಕ್ಟ್ ಆಗಿ ಪ್ರೀತಿ ಮಾಡಿದೆ. ದೇವ್ರು ಹೇಳಿದ್ರು, ಇಲ್ಲ, ನೀನ್ ಪ್ರೀತಿ ಮಾಡಿಲ್ಲ. ನಾನಂದ್ರೆ, ಹೆಂಗೆ ಸ್ವಾಮಿ ಪ್ರೀತಿ ಮಾಡಿಲ್ಲ? ಎಲ್ಲ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಲ್ಲ. ದೇವ್ರು ಹೇಳಿದ್ರು, ನೀನ್ ಎಲ್ಲ ಸಹಾಯ ಮಾಡಿದೆ, ಆದ್ರೆ ಅವ್ರನ್ನಾನು ನಿನ್ನನ್ನ ಪ್ರೀತಿ ಮಾಡಕ್ ನೀನ್ ಬಯಸ್ತಾ ಇಲ್ಲ. ನನ್ನ ಪ್ರೀತಿ ಏನ್ ಗೊತ್ತಾ?
ಸಹಾಯ ಮಾಡಿ ಬಯಸುವಂತ ಪ್ರೀತಿ ಅಲ್ಲ. ಸಹಾಯ ಮಾಡಿ ನಿನ್ನಿಷ್ಟಪ್ಪ, ನೀನ್ ಪ್ರೀತಿ ಆದ್ರೂ ಮಾಡು, ದ್ವೇಷ ಆದ್ರೂ ಮಾಡು, ನನ್ ಕೆಲ್ಸ ನಾನ್ ಮಾಡ್ತೀನಿ ಅನ್ನೋದೇ ನಿಜವಾದ ದೇವರ ಪ್ರೀತಿ. ಇವತ್ತು ದೇವ್ರು ನಿನ್ನ ಹೆಂಗ್ ಪ್ರೀತಿ ಮಾಡ್ತಾನೆ ಗೊತ್ತಾ? ನೀನ್ ಅವ್ರಿಗೆ ಒಳ್ಳೇದೇ ಮಾಡ್ತೀಯ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೆ ನೀನ್ ನನ್ ಮಗ, ನಾನ್ ನಿನ್ ಪ್ರೀತಿ ಮಾಡ್ತೇನೆ. ಹೇಳ್ರಿ ಹಲ್ಲೆಲೂಯಾ. ಇವತ್ತಿಲ್ಲ ಅಂದ್ರೆ ಆಗಲ್ಲ. ಇವತ್ತು ಅನೇಕರಿಗೆ ಏನಾಗತ್ತೆ, ತಂದೆ ತಾಯಿಗಳು ತನ್ನ ಮಕ್ಕಳು ನಾಳೆ ನನ್ನನ್ನ ಬದುಕಿಸ್ತಾರೆ, ನಾನು ಹೇಳೋದ್ ಕೇಳ್ತಾರೆ, ನನ್ನನ್ನ ನಡೆಸ್ತಾರೆ, ಜೀವಿಸ್ತಾರೆ, ನನ್ನ ನೋಡ್ಕೊಂತಾರೆ, ನನ್ನ ಕೊನೆ ಕಾಲದಲ್ಲಿ ನನಗೆ ಸಹಾಯವಾಗಿ ನಿಂತ್ಕೊಂತಾರೆ ಅಂತ ಅವ್ರು ಅನ್ಕೊಂತಾರೆ. ಆದ್ರೆ ಅದು ಮಿಸ್ ಆದಾಗ ಅವ್ರಿಗೆ ಮೋಸ ಆದಂಗ ಆಗತ್ತೆ. ಯಾಕೆ ಗೊತ್ತಾ? ಪ್ರೀತಿ ಮಿಸ್ ಆಗಿರತ್ತೆ. ಹಲ್ಲೆಲೂಯಾ. ಬಯಸ್ಕೊಡ್ತು. ನಾನು ಅರ್ಥ ಮಾಡ್ಕೊಂಡೆ, ಈಗ ಒಂದು ಹೊಸ ಟೀಮ್ ಇದೆ, ಆದ್ರೆ ಈ ಟೀಮ್ ಇಂದ ನಾನು ಏನು ಬಯಸ್ತಾ ಇಲ್ಲ. ನನ್ ಕೆಲ್ಸ ನಾನ್ ಮಾಡ್ತೀನಿ, ಬಟ್ ನಾನ್ ಬಯಸಲ್ಲ ಅವ್ರು ನನ್ನನ್ನು ಹೀಗೆ ಪ್ರೀತಿ ಮಾಡ್ಬೇಕು, ನನಗೆ ಹೀಗೆ ನೋಡ್ಕೋಬೇಕು. ಇಲ್ಲ, ನಾನ್ ಬಯಸಲ್ಲ. ಯಾಕಂದ್ರೆ ಒಂದ್ಸತಿ ತಪ್ಪು ಮಾಡಿದೆ ಮತ್ತೆ ಅದನ್ನ ಮಾಡಕ್ ಹೋಗಲ್ಲ. ದೇವರ ಪ್ರೀತಿ ಬಯಸದೇ ಇರುವಂತ ಪ್ರೀತಿ. ಹೇಳ್ರಿ, ದೇವರ ಪ್ರೀತಿ ಬಯಸದೇ ಇರುವಂತ ಪ್ರೀತಿ. ನಾವು ಓದೋಣ ಲೂಕ 6ನೇ ಅಧ್ಯಾಯದಲ್ಲಿ 35ನೇ ವಚನ. ಲೂಕ 6ನೇ ಅಧ್ಯಾಯದಲ್ಲಿ 35ನೇ ವಚನ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಹಾ, ಹೀಗೆ ಮಾಡಿದರೆ ಹಾ, ನಿಮಗೆ ಬಹಳ ಫಲ ಸಿಕ್ಕುವುದು ಹಾ. ಮತ್ತು ನೀವು ಪರಾತ್ಪರ ಮಕ್ಕಳಾಗಿದ್ದೀರಿ. ಹ್ಮ್. ಆತನದ್ದು ಉಪಕಾರ ನೆನೆಸಿದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣವುಳ್ಳವರಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರಿ. ಅಷ್ಟೇ ಇದೆಯಾ? ಇಂಗ್ಲಿಷ್ ಅಲ್ಲಿ ಬೇರೆ ತರ ಇದೆಯಲ್ಲಪ್ಪ. ಲೂಕ 6:35 ನೋಡೋಣ ಒಂದ್ಸತಿ ಇಂಗ್ಲಿಷ್ ಅಲ್ಲಿ. Love your enemies, do good to them, and help them without expecting to get anything back. And help them expecting nothing. ಏನನ್ನು ಅವರಿಂದ ಹಿಂಪಡೆಯಬೇಕು ಅಂತ ಬಯಸ್ಬೇಡ. ತಂದೆ ತಾಯಿಗಳು ಅಷ್ಟೇ. ನನ್ ಪ್ರೀತಿ, ನನ್ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ, ನಾಳೆ ಅವ್ರು ನಾನು ಹೇಳಿದ್ದೆ ಕೇಳ್ಬೇಕು, ನಾನು ಹೇಳಿದ್ದೆ ಮಾಡ್ಬೇಕು, ನನ್ನ ಚೆನ್ನಾಗಿ ನೋ ಎಕ್ಸ್ಪೆಕ್ಟ್ ಮಾಡ್ಬೇಡ. ನೀನ್ ಪ್ರೀತಿ ಮಾಡೋದಷ್ಟೇ ನಿನ್ ಕೆಲ್ಸ, ಎಕ್ಸ್ಪೆಕ್ಟ್ ಮಾಡೋದಲ್ಲ. ಹೇಳ್ರಿ, ಎಕ್ಸ್ಪೆಕ್ಟ್ ಮಾಡೋದಲ್ಲ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಒಂದು ಊರಲ್ಲಿ ಸಡನ್ ಆಗಿ ಒಂದು ಜಾಗದಲ್ಲಿ ಒಂದು ಚೇಲು, ಹೇಳ್ರಿ ಚೇಲು, ಚೇಲ್ ಅಂದ್ರೆ ಏನ್ ಹೇಳಿ, ಸ್ಕಾರ್ಪಿಯನ್, ಚೇಳು ಬಿದೋಯ್ತಂತೆ ನೀರಲ್ಲಿ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಚೇಲ್ನ ಕೈಯಲ್ಲಿ ಹಿಡ್ಕೊಂಡಂತೆ, ಸಹಾಯ ಮಾಡಿ ಅದನ್ನ ಹೊರಗಡೆ ಬಿಡೋಣ ಅಂತ. ಅದನ್ನ ಕೈಯಲ್ಲಿ ಎತ್ಕೊಂಡ್ರೆ ಆ ಚೇಲ್ ಏನ್ ಮಾಡ್ತಂತೆ, ಕಚ್ತಂತೆ, ರಕ್ತ ಬರ್ತಾ ಇದೆ ಅಂತೆ. ಯಾರೋ ಒಬ್ಬ ನೋಡ್ಬಿಟ್ಲೇ, ಆ ಚೇಲ್ ಅಷ್ಟು ಕಚ್ತಾ ಇದೆ, ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ಯಲ್ಲೋ, ಚೇಲ್ನ ಬಿಡೋ ಅದನ್ನ ಅಂತಂದ್ರೆ ಅವ್ನು ಹೇಳ್ತಾನಂತೆ, ನನಗೆ ನನ್ ದೇವ್ರು ಹೇಳಿರೋದು ಕಾಪಾಡೋಕೆ, ಸಹಾಯ ಮಾಡಕ್ಕೆ, ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ. ಚೇಲು ಕಚ್ಚೋದು ಅದ್ರ ಬುದ್ಧಿ, ಅದ್ರ ಕೆಲ್ಸ ಅದು ಮಾಡ್ತಾ ಇದ್ದೆ, ನಾನು ಅದಕ್ಕೆ ಕೋಪ ಮಾಡ್ಕೊಳಲ್ಲ ಅಂತ ಹೇಳಿ ಅದಕ್ಕೆ ಜಾಗ ಕೊಡ್ತಾ ಇದ್ದೆ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ ಗೊತ್ತಾ? ಆ ಚೇಲ್ನ ಕಾಲಲ್ಲಿ ತುಲ್ದಿ, ನನ್ನನ್ನೇ ಕಚ್ತೀಯಾ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಬಯಸ್ತಾ ಇದೀಯಾ. ನೀನು ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದಾಗ, ನಾನ್ ಸಹಾಯ ಮಾಡಿದ್ದೀನಿ ಅವ್ರು ಬಯಸ್ತಾರೆ. ಇದು ಅನ್ಯ ಜನರು ಮಾಡೋ ಕೆಲಸ. ನಮ್ಮ ಅಪ್ಪ ಅಮ್ಮ ಹಿಂದೂ ಅಲ್ಲಿದ್ರು, ಅವ್ರು ಇನ್ನೂ ಹಿಂದೂ ಅಲ್ಲಿದ್ದಾಗ, ನಾನು ಇನ್ನೂ ಚಿಕ್ಕವನಾಗಿದ್ದ, ನಾನು ಎಷ್ಟೋ ಸರಿ ನೋಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಮಾಡೋ ಕೆಲಸ. ಯಾರ್ ಮದ್ವೆಗಾದ್ರೂ ಹೋಗ್ಬೇಕು ಅಂತಂದ್ರೆ, ಹೋಗ್ಬೇಕಾದ್ರೆ ಎಲ್ಲ ರೆಡಿ ಆಗ್ತಾರೆ, ಎಲ್ಲ ಬಟ್ಟೆ ಜುವೆಲ್ಸ್ ಎಲ್ಲ ಹಾಕೊಂತಾರೆ. ಹೋಗೋಕ್ ಮುಂಚೆ ನಮ್ಮ ಅಮ್ಮ ಕೇಳ್ತಾರೆ, ಅಥವಾ ನಮ್ಮ ಅಪ್ಪ ಕೇಳ್ತಾರೆ ನಮ್ಮ ಅಮ್ಮಂಗೆ, ಎಷ್ಟೇ ಇಡೋದು ಇವ್ರಿಗೆ, ಎಷ್ಟು ಇಡೋದು ಮೈಗೆ ಅಂತಂದ್ರೆ, ನಮ್ಮ ಅಮ್ಮ ಅಂತಾರೆ, ಅವ್ರು ನಮ್ ಫಂಕ್ಷನ್ ಬಂದಾಗ 200 ರೂಪಾಯಿ ಇಟ್ರು, ಅವ್ರಿಗೆ ಅಷ್ಟೇ ಇಡ್ರಿ. ಹಲ್ಲೆಲೂಯಾ. ಬರ್ತ್ಡೇಗೆ ಹೋಗ್ಬೇಕಾದ್ರೂ ಅಷ್ಟೇ, ನಾವು ಥಿಂಕ್ ಮಾಡಿದ್ವಿ ಅವ್ರೇನ್ ಕೊಡ್ತಿರು, ಅವ್ರ ಹೆಂಗ್ ಮಾಡಿದ್ರು. ಯಾಕಂದ್ರೆ ನೀನು ಬಯಸಿ ಮಾಡುವಂತವನಾಗಿದ್ಯಾ. ಬಯಸಿ ಮಾಡು, ಅದೆಲ್ಲ ಇರ್ಕುಡಿದ್ರಿ. ಆ ಟೈಮಲ್ಲಿ ನಿಮ್ಮ ಹತ್ರ ಹಣ ಆಯ್ತಾ, ಚೆನ್ನಾಗ್ ಮಾಡ್ರಿ. ಇರ್ಲಿಲ್ವಾ, ಇರೋದ್ರಲ್ಲಿ ಸಹಾಯ ಮಾಡ್ರಿ. ನಥಿಂಗ್ ಟು ವರಿ. ನೀನು ಮಾಡ್ಲಿಲ್ಲ ಅಂತ ಹೇಳಿ ದೇವ್ರು ನಿನ್ ಮೇಲೆ ಬೇಜಾರ್ ಮಾಡ್ಕೊಳ್ಳಲ್ಲ, ಆದ್ರೆ ಇದ್ದು ನೀನು ಮಾಡ್ಲಿಲ್ಲ ಅಂದ್ರೆ ಖಂಡಿತ ದೇವ್ರು ಬೇಜಾರ್ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ. ಅದಕ್ಕೆ ಇವತ್ತು ದೇವರು ನಿನ್ನನ್ನು ಹಾಗೆ ಮಾಡುವಂತ ಬಯಸ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರರೇ. 1 ಯೋಹಾನ 3ನೇ ಅಧ್ಯಾಯ 17ನೇ ವಚನ ಓದೋಣ, ಬೇಗ ಓದ್ರಿ. 1 ಯೋಹಾನ 3ನೇ ಅಧ್ಯಾಯದಲ್ಲಿ 17ನೇ ವಚನ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ, ಈ ಲೋಕದ ಸಂಪತ್ತು ಅಂದ್ರೆ ಏನ್ ಹೇಳ್ರಿ? ಈಸಿಯಾಗಿ ಹೇಳ್ಬೇಕಂದ್ರೆ ದುಡ್ಡು.
ಹೇಳ್ರಿ ದುಡ್ಡು. ಹೇಳ್ರಿ ದುಡ್ಡು. ಈ ಲೋಕದ ದುಡ್ಡಿರುವ ಪ್ರತಿಯೊಬ್ಬನು ಕೊರತೆಯಲ್ಲಿ ಬಿದ್ದಿರುವ ಕೊರತೆಯಲ್ಲಿ, ಯಾರಾದ್ರೂ ಕಷ್ಟದಲ್ಲಿದ್ರೆ ತನ್ನ ಸಹೋದರನನ್ನು ನೋಡಿ ನೋಡಿ ಕರುಣಿಸದೆ ಬಿಟ್ಟರೆ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ಇರುವುದು. ದೇವರ ಪ್ರೀತಿ ಅವನಲ್ಲಿ ಅವನಲ್ಲಿ ನೆಲೆಗೊಂಡಿರುತ್ತದೆ. ಇಲ್ಲ. ಹಲ್ಲೆಲೂಯ. ನಾವೆಲ್ಲ ಹೆಂಗಾಗಿದೀವಿ ಅಂದ್ರೆ ಲೋಕದ ಜನರ ತರಾನೇ ಆಗಿದ್ದೀವಿ. ನಾನು ನನ್ನ ಮನೆಯವರು, ನಾವು ತಿನ್ಬೇಕು, ನಾವು ಉಣ್ಬೇಕು, ನಾವು ಇರ್ಬೇಕು, ನಾವು ಹೋಗ್ಬೇಕು ಅಷ್ಟೇ. ಇವ್ರು ಹೇಳ್ತಾರೆ, ನಿನ್ನ ಹತ್ರ ಲೋಕದ ಸಂಪತ್ತಿದ್ರೆ, ಯಾರಾದ್ರೂ ಕೊರತೆಯಲ್ಲಿ ಇದ್ದಂದ್ರೆ ಫಸ್ಟ್ ಅವನ್ಗೆ ಸಹಾಯ ಮಾಡೋದು ಕಲಿ. ಹಲ್ಲೆಲೂಯ. ನಾವೇ ಕಷ್ಟಪಟ್ಟು ಮನೆ ಕಟ್ಟಿದ್ವಿ, ನಾವೇ ಕಷ್ಟಪಟ್ಟು ಗಾಡಿ ತಗೊಂಡ್ವಿ, ನಾವೇ ಕಷ್ಟಪಟ್ಟು ಜೀವಿಸ್ತಾ ಇದ್ವಿ, ಅವರು ಕಷ್ಟಪಡ್ಲಿ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹಂಗಂದ್ರೆ ದೇವ್ರು ಹೇಳಿದ್ರೆ, ನಾನು ಕಷ್ಟಪಟ್ಟು ಶಿಲ್ಬೇಲಿ ಹೋದೆ, ನೀವು ಕೂಡ ಕಷ್ಟಪಟ್ಟು ಶಿಲ್ಬೇಲೆ ಬರ್ರಿ ಅಂದ್ರೆ ಒಪ್ಕೊಂತೀರಾ ನೀವು? ಅಯ್ಯೋಯ್ಯೋ ಬ್ರದರ್, ಶಿಲ್ಬೇನಾ? ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಲಾಜರಸ್ ಅನ್ನುವಂತ ಒಬ್ಬ ಭಿಕ್ಷುಕನು, ಲಾಜರಸ ಕರೆಕ್ಟಾ? ಆ ಭಿಕ್ಷುಕನಿದ್ದ, ಶ್ರೀಮಂತನೊಬ್ಬ ಇದ್ದ. ಶ್ರೀಮಂತನು ಎಲ್ಲ ಇದ್ರು ಕೊನೆದಾಗಿ ಅವನ್ ಸತ್ತ ಮೇಲೆ ನರಕಕ್ಕೆ ಹೋದ. ಯಾಕೆ ಗೊತ್ತಾ? ಅವನ ಮನೆ ಎದುರುಗಡೆ ಇದ್ದಂತ ಭಿಕ್ಷುಕನಿಗೆ ಅವನ್ ಸಹಾಯ ಮಾಡ್ಲಿಲ್ಲ. ಇವತ್ತು ನಿನ್ನಲ್ಲಿ ಹಣ ಇಟ್ಕೊಂಡು ನಿನ್ನ ಜೊತೆಲಿರೋರ್ ಕಷ್ಟದಲ್ಲಿದ್ರೆ, ನೀನು ಹಣನ ಬೀರೋಲ್ ಇಟ್ಕೊಂಡು ಮೊಟ್ಟೆ ಇಡ್ತಾ ಇದ್ರೆ, ಒಂದಿನ ಮೊಟ್ಟೆನೂ ಹಾಳಾಗತ್ತೆ, ಹಣನೂ ಹಾಳಾಗತ್ತೆ. ಪಕ್ಕದಲ್ಲಿರೋರ್ಗೆ ಹೇಳಿ, ನಿಮಗೆ ಹೇಳ್ತಾ ಇರೋದು. ಎಷ್ಟು ಜನ ನಾನು ನೋಡಿದ್ದೀನಿ, ಗಾಡಿಗಳು ಇಟ್ಕೊಂಡಿರ್ತಾರೆ, ಯಾರಾದ್ರೂ ಸಹಾಯ ಕೇಳಿದ್ರೆ ಆ ಗಾಡಿ ಕೊಡಲ್ಲ. ಇಲ್ಲ ನಾನೆಲ್ಲೋ ಹೋಗ್ಬೇಕು, ನಾನೇನೋ ಮಾಡ್ಬೇಕು. ವಾಟ್ ನಾನ್ ಸೆನ್ಸ್. ಒಂದು ಹೆಲ್ಪಿಂಗ್ ಇಲ್ವಾ? ಒಂದು ಸಹಾಯ ಮಾಡಕ್ಕಾಗಲ್ಲ. ಅದಕ್ಕೆ ಫೇಲಿಯರ್. ಅದಕ್ಕೆ ಇವತ್ತು ಪರಲೋಕ ನಿನಗ್ ಸಹಾಯ ಮಾಡಕ್ ಆಗ್ತಾ ಇಲ್ಲ. ದೇರ್ ಇಸ್ ನೋ ಹೆವನ್ಲಿ ಬ್ಲೆಸ್ಸಿಂಗ್ಸ್ ಇನ್ ಯೋರ್ ಲೈಫ್. ಯಾಕೆ ಇನ್ನು ನೀನು ಕೊರತೆಯಲ್ಲಿದ್ಯಾ? ಇದೇ ಪ್ರಾಬ್ಲಮ್ ರೀ. ನೀನ್ ಚೆನ್ನಾಗಿದ್ದಾಗ ಏನ್ ಕೊಡ್ತೀಯ ಅನ್ನೋದಲ್ಲ ದೇವ್ರಿಗೆ ಮುಖ್ಯ. ನೀನು ಕೊರತೆಯಲ್ಲಿದ್ದಾಗ ದೇವ್ರಿಗೆ, ದೇವ್ರ ರಾಜ್ಯಕ್ಕೆ, ದೇವ್ರ ಜನರಿಗೆ ಏನ್ ಮಾಡ್ತೀಯ ಅನ್ನೋದೇ ಮುಖ್ಯ. ಒಂದು ಹೇಳ್ತೀನಿ ಕೇಳ್ರಿ, ನೀನ್ ಸಂಪಾದನೆ ಮಾಡೋ ಹಣ ಜನರಿಗೆ, ದೇವ್ರಿಗೆ ಉಪಯೋಗ ಆಗದಿಲ್ಲ ಇದ್ರೆ, ನೀನು ದುಡಿಯೋ ಹಣ ವೇಸ್ಟ್. ನಾಳೆ ಪರಲೋಕಕ್ಕೆ ಹೋದಾಗ ನಿನಗೆ ಲೆಕ್ಕಾಚಾರ ಕೇಳ್ತಾರೆ. ಜನರಿಗಾಗ್ಲಿ ದೇವ್ರಿಗಾಗ್ಲಿ ನಿನ್ನ ಹಣ ಉಪಯೋಗವಾಗ್ಬೇಕು. ಹಲ್ಲೆಲೂಯ. ನನ್ಗೆ ಗೊತ್ತಿರುವಂತ ಒಬ್ರು ಬ್ರದರ್ ಇದ್ರು ಬ್ಯಾಂಗ್ಳೂರಲ್ಲಿ. ಅವರು ಧಾರವಾಡಿಂದ ಬ್ಯಾಂಗ್ಳೂರ್ಗೆ ಬಂದು ಜೀವನ ಮಾಡ್ತಾ ಇದ್ರು. ಒಳ್ಳೆ ಆರಾಧಕರು, ಅವ್ರದ್ದು ಸಿಡಿ ಗಿಡಿ ಎಲ್ಲ ಇತ್ತು, ಒಳ್ಳೆ ಆರಾಧನೆ ಮಾಡ್ತಾ ಇದ್ರು. ಅವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಒಂದು 35,000 ಸಂಬಳ ಇತ್ತು. ಆ ಸಂಬಳದಲ್ಲಿ ಅವ್ರ ಜೀವನ ಮಾಡ್ತಾ ಇದ್ದಾಗ ಪ್ರತಿ ತಿಂಗಳು ಬಂದ್ರೆ ಅವ್ರ ಅಕ್ಕ, ಅವ್ರ ತಮ್ಮ ಇಬ್ರು ಸೇವೆ ಮಾಡೋರು. ಅಕ್ಕಂಗ್ ಒಂದ್ 3,000, ತಮ್ಮಂಗ್ ಒಂದ್ 3,000 ದಶಂಭಾಗ ಹಾಕೋರು. ಇನ್ನು ಯಾರಾದ್ರೂ ಸೇವಕರು ಅದು ಇದು ಅಂತ ಏನಾದ್ರು ಸಹಾಯ ಕೇಳಿದ್ರೆ ಎಲ್ಲ ಕಳಿಸ್ಬಿಡೋರು, ಪಟ ಅಂತ ರಿಲೀಸ್ ಮಾಡ್ಬಿಡೋರು. ಒಂದಿನ ಅವ್ರ ಅಮ್ಮ ಏನೋ ಒಂದು ವಿಷಯಕ್ಕೆ ದುಡ್ಡು ಕೇಳಿದ್ರೆ, ಒಂದ್ 1,000 ರೂಪಾಯಿ ಇದ್ರೆ ಕೊಡೋಣ. ಇಲ್ಲಮ್ಮ, ಏನೋ 35,000 ರೂಪಾಯಿ ತಗೊಂತೀಯ, 1,000 ರೂಪಾಯಿ ಇಲ್ಲ. ಇಲ್ಲಮ್ಮ, ಏನಕ್ಕ ಇಲ್ಲ, ಏನೋ ಮಾಡಿದೆ ದುಡ್ಡೆಲ್ಲ ಅಂತಂದ್ರೆ, ಅವಾಗ ಲೆಕ್ಕ ತೋರಿಸಿದ್ರಂತೆ. ಎಲ್ಲಾ ಸೇವಕರಿಗೆ ಸಹಾಯ ಮಾಡ್ಬಿಟ್ಟಿದ್ದಾರೆ. ಎಲ್ಲಾರ್ಗು ಸೇವಕರು ಸಹಾಯ ಮಾಡಿದ್ರೆ ಈ ತಿಂಗಳು ಪೂರ್ತಿ ನೀನ್ ಹೆಂಗೋ ನಡೀತೀಯ, ಎಲ್ಲ ಹಿಂಗ್ ಖರ್ಚು ಮಾಡ್ಕೊಂಡ್ರೆ ಹೆಂಗೋ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು ಅಂದ್ರಂತೆ, ಅಮ್ಮ ನಿನ್ ಕಣ್ಣಿಗೆ ಅದು ಖರ್ಚು, ನನ್ನ ಕಣ್ಣಿಗೆ ನಾನು ಪರಲೋಕದ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದೀನಮ್ಮ. ಎಲ್ಲಿ ಹೇಳ್ರಿ, ಎಲ್ಲಿ? ಪರಲೋಕದ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದೀನಮ್ಮ. ನಿನಗ್ ಗೊತ್ತಿಲ್ಲ, ನಾನ್ ಬೇಕಿದ್ದಾಗ ಅದನ್ನ ನಾನು ತಗೊಂತೀನಿ ಅನ್ನ. ಏನ್ ತಗೊಂತೀಯೋ ಏನ್ ಕಥೆನೋ ಅಂತ ಸುಮ್ನೆ. ಸ್ವಲ್ಪ ದಿವಸದ ನಂತರ ಅವ್ರಿಗೆ ಒಂದು ಫಾರಿನ್ ಹುಡುಗಿ, ಅಮೆರಿಕ ಹುಡುಗಿನ ಜೊತೆ ಮದುವೆ ಆದ್ಲು. ಅವಳು ಅಮೆರಿಕಾದಲ್ಲಿ ಬೆಳೆದಿಲ್ಲ, ಅವಳು ಬೆಳೆದಿದ್ದು ಹೈದ್ರಾಬಾದ್ ಅಲ್ಲಿ ಒಂದು ಆರ್ಫನೇಜ್ ಅಲ್ಲಿ ಬೆಳೆದ್ರು. ತಂದೆ ತಾಯಿ ಇಲ್ಲ ಮಗಳಿಗೆ. ಮದುವೆ ಆದ್ರು. ಮದುವೆ ಆದ್ಮೇಲೆ ಅವ್ರಿಗೆ 3 ಮಕ್ಕಳಾಯ್ತು. 3 ಮಕ್ಕಳಾಗಿ ಆದ್ಮೇಲೆ ಸಡನ್ ಆಗಿ ಒಂದಿನ ದೇವ್ರು ಅವ್ರಿಗೆ ಬಂದು ದರ್ಶನ ಕೊಟ್ಟು ಹೇಳಿದ್ರು, ನೀನೀಗ ಬ್ಯಾಂಗ್ಳೂರಿಂದ ಅಮೆರಿಕಾಗ್ ಹೋಗಿ ಅಲ್ಲಿ ಸೇವೆ ಮಾಡ್ಬೇಕು ಅಂತ. ಇವ್ರಿಗೆ ಯಾರು ಏನು ಗೊತ್ತಿಲ್ಲ, ನಾನೇನ್ ಹೋಗಿ ಅಮೆರಿಕಾದಲ್ಲಿ ಸೇವೆ ಮಾಡ್ಲಿ? ಈ ಮಗಳಿಗೆ ನಾನು ಮದುವೆ ಆಗಿದ್ದೇನೆ, ಅವಳಿಗೆ ಯಾರೋ ಒಂದು ಇಷ್ಟು ಫ್ರೆಂಡ್ಸ್ ಗೊತ್ತಿದಾರ ಅಷ್ಟೇ. ಗೊತ್ತಿದಾರಲ್ಲ, ಹೋಗು. ಅಬ್ರಾಹ್ಮಗ ಅದು ಗೊತ್ತಿರ್ಲಿಲ್ಲ ಅಂದ್ರಂತೆ. ಸರಿ ನಾನು ಹೋಗ್ತೀನಪ್ಪ ಅಂತ ಹೋದ್ರಂತೆ. ಈಗ ಹೋಗಿದ್ದಾರೆ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, 3 ಜನ ಮಕ್ಕಳು, ಸ್ಕೂಲ್ ಸೇರ್ಸ್ಬೇಕು, ಬಾಡಿಗೆ ದುಡ್ಡಿಲ್ಲ, ಇಲ್ಲಿರೋದನ್ನೆಲ್ಲ ಮಾಡ್ಕೊಂಡು ಆ ದುಡ್ಡನ್ನ ಟಿಕೆಟ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗೇನು ಇಲ್ಲ, ಏನ್ ಜೀವನ ಮಾಡೋದು? ಇರೋದ್ರಲ್ಲಿ 1 ತಿಂಗಳು 2 ತಿಂಗಳು ಜೀವನ ಮಾಡ್ಬೋದು, ಅದಕ್ ಮೇಲೆ ಏನಿಲ್ಲ. ಹೆಂಗಪ್ಪ ಅಂತಿದ್ದಾಗ ಅವತ್ತು ಫಸ್ಟ್ ಭಾನುವಾರ ಒಂದ್ ಸಭೆಗೆ ಹೋದ್ರಂತೆ. ಸಭೆಗೆ ಹೋಗಿ ಮೀಟಿಂಗ್ ಅಟೆಂಡ್ ಆದ್ರಂತೆ. ಇದೇ ತರ ಕೂತ್ಕೊಂಡಾಗ ಪ್ರೇಯರ್ ಎಲ್ಲ ಆದ್ಮೇಲೆ ಪಾಸ್ಟರ್ ಎಲ್ಲರಿಗೂ ಪ್ರೈಸ್ ಎಲ್ಲ ಅಂತ ಕೊಡ್ಕೊಂಡ್ ಬಂದಾಗ ಇವ್ರ ಹತ್ರ ಬಂದ್ರಂತೆ, ಬ್ರದರ್ ನೀವ್ ಯಾವ ಊರು? ನಾನು ಇಂಡಿಯಾದಿಂದ. ಇಂಡಿಯಾದಲ್ಲಿ ಎಲ್ಲಿ? ಬ್ಯಾಂಗ್ಳೂರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಏನ್ ಇಲ್ಲಿ ಬಂದಿದ್ದೀರಾ, ಕೆಲ್ಸ ಸಿಕ್ಕಿದ್ಯಾ? ಇಲ್ಲ ಬ್ರದರ್, ದೇವ್ರು ನನ್ನ ಸೇವೆಗೆ ಇಲ್ಲಿ ಕರೆದಿದ್ದಾರೆ. ಸೇವೆನಾ?
ಯಾರು ಪರಿಚಯ ಇದ್ದಾರೆ? ಯಾರು ಇಲ್ಲ. ಮತ್ತೆ ಹೆಂಗ್ ಮಾಡ್ತೀರಾ? ದೇವ್ರು ಮಾಡ್ತಾನೆ, ದೇವ್ರ ಮೇಲೆ ಕಾಯ್ಕೊಂಡಿದ್ದೀನಿ. ಏನ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ದೇವ್ರ ಮೇಲೆ ಹಾಕೊಂಡಿದ್ದೀನಿ. ಹೌದಾ? ನಿಮ್ದೇನ್ ಸೇವೆ ಅಂದ್ರ? ಹಾಗೆ ಇವ್ರು ಅಂದ್ರಂತೆ, ನಾನು ಆರಾಧಕರ. ವೆರಿ ಗುಡ್. ನಾವು 1 ತಿಂಗಳಿಂದ ನಮ್ ಚರ್ಚಲ್ಲಿ ಒಬ್ಬ ಆರಾಧಕ ಬೇಕು ಅಂತಾನೆ ಉಪವಾಸ ಪ್ರೇಯರ್ ಮಾಡ್ತಾ ಇದೀವಿ. ದೇವರೇ ನಿನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ಅಲ್ಲೆಲ್ಲೂಯ. ಅರ್ಥ ಆಗ್ತಾ ಇದೆಯಾ? ಒಂದು ಸತಿ ದೇವ್ರು ನಿನ್ನನ್ನ ನಡ್ಸೋಕ್ ಶುರು ಮಾಡ್ದ ಅಂದ್ರೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲೇ ನೀನು ಹೋಗ್ತೀಯ. ದಾವಿದ ಎಲ್ಲಿ ಅಗತ್ಯ ಇದೆಯಾ ಗೋಲಿಯಾತ್ ಹತ್ರಕ್ಕೆ ದೇವ್ರು ಕರ್ಕೊಂಡು ಹೋದ್ರು. ಹಾಗೆ ಈ ವ್ಯಕ್ತಿನ ಎಲ್ಲಿ ಅಗತ್ಯ ಇತ್ತೋ ಅಲ್ಲೇ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಆರಾಧನೆ ನಾನ್ ಮೇಲೆ ಪಾಸ್ಟರ್ ಅಂದ್ರಂತೆ, ಸರಿ ಬ್ರದರ್, ಈ 1 ವಾರ ಟೈಮ್ ಕೊಡ್ರಿ, ನಾವು ಚರ್ಚ್ ಅಲ್ಲಿ ನಮ್ ಲೀಡರ್ಸ್ ಕಮಿಟಿ ಮೆಂಬರ್ಸ್ ಎಲ್ಲ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಆಮೇಲೆ ಪ್ರೇಯರ್ ಮಾಡಿ ದೇವ್ರ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮನ್ನ ಬಂದು ಸೇರಿಸ್ಕೊಂತೀವಿ ಅಂದ್ರೆ ಓಕೆ ಪಾಸ್ಟರ್ ಅಂತ. 1-3 ದಿನ ಆದ್ಮೇಲೆ ಪಾಸ್ಟರ್ ಅವ್ರ ಮನೆಗೆ ಹೋದ್ರಂತೆ. ಆ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು, ಬ್ರದರ್, ನಮ್ಗೆ ನಿಮ್ ದೇವ್ರ ಪರ್ಮಿಷನ್ ಕೊಟ್ಟಿದ್ದಾರೆ, ಕಮಿಟಿಯಲ್ಲಿ ಕೂಡ ಎಲ್ಲ ಒಪ್ಕೊಂಡಿದ್ದಾರೆ, ನಮಗೆ ಇಂಪಾರ್ಟೆಂಟ್ ವೆರಿ ಎಮರ್ಜೆನ್ಸಿ ಆರಾಧಕರು ಬೇಕು, ತುಂಬಾ ಕಷ್ಟ ಇದೆ, ನಾವು ಹೊರಗಡೆಯಿಂದ ಕರೆಸ್ತಾ ಇದೀವಿ, ನೀವು ಜಾಯಿನ್ ಆಗ್ರಿ, ಈ ಸಂಡೇ ಇಂದಾನೇ ಜಾಯಿನ್ ಆಗ್ರಿ. ಆದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಷ್ಟ್ ನಮ್ ಕೈಲಿ ಕೊಡಕ್ ಆಗಲ್ಲ ಅಂತಂದ್ರೆ, ಅವ್ರಂದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವ್ ಸೇವೆ ಕೊಟ್ರೆ ಸಾಕು ಅಂದ್ರಂತೆ. ಇವ್ರಂದ್ರೆ ಇಲ್ಲ ಹಂಗಾಗಲ್ಲ, ಏನೋ ಒಂದ್ ಸ್ವಲ್ಪ ಕೊಡ್ತೀವಿ, ಆದ್ರೆ ನೀವ್ ಅನ್ಕೊಳ್ಳೋ ಅಷ್ಟಲ್ಲ, ಅದಕ್ಕೆ ಏನ್ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ, ಆಮೇಲೆ ನೀವು ಬರ್ಬೇಕಾ ಇಲ್ವಾ ಡಿಸೈಡ್ ಮಾಡ್ಕೊಳ್ರಿ. ಹೇಳಿ ಸರ್ ಏನ್ ಕೊಡ್ತೀರಾ ನೀವು? ಅದಕ್ಕೆ ಇವ್ರು ಅಂದ್ರಂತೆ, ನಿಮ್ ಮನೆ ಬಾಡಿಗೆ ಕಟ್ಬಿಡ್ತೀವಿ, ನಿಮ್ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿ ಅವ್ರಿಗೆ ಸ್ಕೂಲ್ ಫೀಸ್ ಎಲ್ಲ ಕಟ್ಬಿಡ್ತೀವಿ, ಪ್ರತಿ ವಾರ ನಿಮ್ ಮನೆಗೆ ರೇಷನ್ ಕೊಡಿಸ್ಬಿಟ್ಟು ಅದಕ್ ಮೇಲೆ ಪ್ರತಿ ವಾರ ಬರೀ $2,000 ಕೊಡ್ತೀವಿ, ಅದಕ್ ಮೇಲೆ ಕೊಡಕ್ ಆಗಲ್ಲ, ನೀವ್ ಅಡ್ಜಸ್ಟ್ ಮಾಡ್ಕೊಂತೀರಾ? ಇದಕ್ಕಿಂತ ಹೆಚ್ಚು ಬೇಕಾ? ಅವ್ರು ಹೋಗಿ ರೂಮಲ್ಲಿ ಲಾಕ್ ಮಾಡಿ ಕರ್ತನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರಂತೆ. ನೋಡ್ರಿ ಎಂತ ಕಾರ್ಯ. ಹಾಗೆ ಇವ್ರು ಅವ್ರ ಅಮ್ಮಂಗೆ ಫೋನ್ ಮಾಡಿ ಅಮೆರಿಕಾದಿಂದ ಹೇಳಿದ್ರಂತೆ, ಅಮ್ಮ ಹೆಂಗೋ ಜೀವನ ಮಾಡ್ತಾ ಇದೀಯ ಅಂತ ಅವ್ರ ಅಮ್ಮ ಕೇಳಿದ್ರೆ, ಅವತ್ತು ನಾನು ನನ್ನ ಪರಲೋಕದ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ನಲ್ಲಮ್ಮ, ಇವತ್ತು ಅದನ್ನೆಲ್ಲ ನಾನು ವಾಪಸ್ ತಗೊಂತಾ ಇದ್ದೀನಮ್ಮ. ಹಲ್ಲೆಲೂಯ. ಯಾಕೆ ಹೊಟ್ಟೆ ಉರಿನಾ ನಿಮಗೆ? ಚಪ್ಪಾಳೆ ತಟ್ರಿ ಒಂದ್ಸತಿ ಜೋರಾಗಿ. ಹಲ್ಲೆಲೂಯ. ಪ್ರಿಯ ಸಹೋದರರೇ, ನೀನು ದೇವರಲ್ಲಿ ಕೊಡಕ್ ಶುರು ಮಾಡ್ದ ಅಂದ್ರೆ, ನಿನ್ನ ಜನರಿಗೆ ಸಹಾಯ ಮಾಡಕ್ ಶುರು ಮಾಡ್ದ ಅಂದ್ರೆ, ನಿನ್ನಲ್ಲಿ ದೇವರ ಪ್ರೀತಿ ಇದೆ. ದೇವರ ಪ್ರೀತಿ ಇರೋನ್ನ ದೇವ್ರ ಎಂದಿಗೂ ಕೈ ಬಿಡಲ್ಲ. ನಿನ್ ಬೈಬಲ್ ಓದ್ ನೋಡ್ರಿ, ಯಾರಿಗೆಲ್ಲ ದೇವ್ರ ಪ್ರೀತಿ ಇತ್ತೋ, ಯಾರೆಲ್ಲ ನೆರೆಯವ್ರನ್ನ ಅವ್ರಾಗೆ ಪ್ರೀತಿ ಮಾಡಿದ್ರು, ಅವ್ರನ್ನ ಯಾರನ್ನೂ ದೇವ್ರ ಕೈ ಬಿಟ್ಟಿಲ್ಲ. ಪ್ರತಿ ಒಬ್ಬರನ್ನ ಕೈ ಹಿಡಿದು ನಡೆಸಿದ್ದಾರೆ. ಪ್ರತಿಯೊಬ್ಬರ ಮೇಲೂ ದೇವರ ಕೃಪೆ ಇಳಿದಿದೆ. ಪ್ರತಿಯೊಬ್ಬರ ಜೀವಿತವನ್ನು ದೇವರು ರೂಪಿಸಿದ್ದಾನೆ. ಇವತ್ತು ನಿನ್ ಕಷ್ಟ ಏನೇ ಇರ್ಲಿ, ಆದ್ರೆ ದೇವರು ಇಳಿದಾಗ ಮಾತ್ರ ನಿನ್ನ ಕಷ್ಟವಾಗಿರಲ್ಲ. ಆ ನಿನ್ನ ಕಷ್ಟನೇ ನಿನಗೊಂದು ಸಾಕ್ಷಿಯಾಗಿ ಬದಲಾಗಿರ್ತದೆ. ಹಲ್ಲೆಲೂಯ. ಎಲ್ರಿ ಜೋರಾಗಿ ಹಲ್ಲೆಲೂಯ. ಪ್ರಿಯ ಸಹೋದರರೇ, ಇವತ್ತು ದೇವರು ನಿನ್ನಿಂದ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ನೀನು ಹೇಗಿರ್ತೀಯಾ? ಯಾವ ರೀತಿ ಇರ್ತೀಯಾ? ಹಲ್ಲೆಲೂಯ. ನೀನ್ ಪ್ರೀತಿ ಮಾಡಕ್ ಶುರು ಮಾಡ್ರಿ, ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ವಿಷಯವನ್ನು ದೇವರು ತೆಗೆದಾಕ್ಬಿಡ್ತಾನೆ. ಪ್ರತಿಯೊಂದು ಕಾರ್ಯದಲ್ಲೂ ದೇವರ ಅದ್ಭುತವನ್ನು ಮಾಡ್ಬಿಡ್ತಾನೆ. ಏನನ್ನು ಬಯಸ್ತೀರಾ ದೇವ್ರ ರಾಜ್ಯಕ್ಕೆ ಕೊಡು. ಇದು ದೇವರ ಪ್ರೀತಿ. ಹೇಳ್ರಿ, ಯಾವ ಪ್ರೀತಿ? ಹಲ್ಲೆಲೂಯ. ನಮ್ಮ ಮೈಂಡ್ ಅಲ್ಲಿ ಪ್ರೀತಿ ಅಂದ್ರನೇ ಬೇರೆ ತರ ಬರ್ತದೆ, ಆದ್ರೆ ಈ ತರ ಒಂದು ಪರಲೋಕದ ಪ್ರೀತಿ ಇದೆ ಅಂತಾನೆ ನಾವು ಮರ್ತೋಗ್ಬಿಟ್ಟಿದೀವಿ. ನೆರೆಯವರನ್ನ ಪ್ರೀತಿಸ್ಬೇಕು. ಯಾರನ್ನ? ನೆರೆಯವರು ಅಂದ್ರೆ ಯಾರು? ನೆರೆಯವರು ಅಂದ್ರೆ ಯಾರು? ನೇಬರ್. ಯಾರು ಹೇಳ್ರಿ? ನೆರೆಯವ್ರಂದ್ರೆ ಯಾರು? ನಿಮ್ ಪಕ್ಕದಲ್ಲಿರೋರೆ, ನಮ್ ಸುತ್ತಲೂ ಇರೋರೆ. ಯಾಕೆ ದೇವ್ರು ನೆರೆಯವರು ಅಂತ ಕೊಟ್ಟಿದ್ದಾರೆ? ಯಾಕಂದ್ರೆ ಅದ್ರಲ್ಲಿ ನಿಮ್ ಸ್ವಂತದವ್ರು ಬರಲ್ಲ, ಅವ್ರು ನೆರೆಯವರಾಗೆ ಇರ್ತಾರೆ. ಜನ ನಿಮ್ ಸ್ವಂತದವ್ರು ಇಲ್ದೇ ಇರ್ಬೋದು, ಜನ ನಿನ್ನ ಫ್ರೆಂಡ್ಗಳು ಇಲ್ದೇ ಇರ್ಬೋದು, ಜನ ನಿನ್ನ ಕ್ರಿಶ್ಚಿಯನ್ ಇಲ್ದೇ ಇರ್ಬೋದು, ಜನ ನಿನ್ನ ದೇವ್ರನ್ನ ಆರಾಧನೆ ಮಾಡದೇ ಇರೋರು ಇರ್ಬೋದು, ಆದ್ರೆ ನೀನು ನಿನ್ನ ನೆರೆಯವ್ರನ್ನ ಸಹಾಯ ಮಾಡ್ಲೇಬೇಕು. ನಮ್ ಕ್ರಿಶ್ಚಿಯನ್ಸ್ ಆದ್ರೆ ನಾವ್ ಹೆಲ್ಪ್ ಮಾಡ್ತೀವಿ, ನಮ್ ಸಂಘದಲ್ಲಿದ್ರೆ ನಾವು ಸಂಬಳ ಕೊಡ್ತೀವಿ. ಯಾರ್ರಿ ಇದೆಲ್ಲ? ಬೈಬಲ್ ಹೇಳಿದೆ ಅನ್ರಿ. ನೀಟಾಗಿ ಹೇಳ್ತಾ ಇದೆ, ನಿನ್ನ ನೆರೆಯವ್ರಿಗೆ ಸಹಾಯ ಮಾಡು ಅಂತ ಹೇಳ್ಬಿಟ್ರು. ಇನ್ನೇನ್ ಮಾಡ್ತೀರಾ ನೀವು? ಹಲ್ಲೆಲೂಯ. ಹೇಳ್ರಿ ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗ್ತದೆ ಪ್ರಿಯ ಸಹೋದರರೇ. ಇವತ್ತು ನಿನ್ನ ಪಕ್ಕದಲ್ಲಿರೋನು ಹಿಂದೂನೋ, ಕ್ರಿಶ್ಚಿಯನೋ, ಮುಸ್ಲಿಮೋ, ಅವ್ನ್ ನಿನ್ ಕಲರ್ ಇದಾನೋ ಇಲ್ವೋ, ಅವ್ನ್ ನಿನ್ ಜಾತಿಗೆ ಸೇರಿದಾನೋ ಇಲ್ವೋ, ಅವ್ನ್ ನಿನ್ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ ಇಲ್ವೋ, ನಿನ್ನ ನೆರೆಯವನ್ ಆದ್ಮೇಲೆ ನೀನ್ ಅವನ್ನ ಪ್ರೀತಿಸೋದು ನಿನ್ನ ಕರ್ತವ್ಯ. ಹಲ್ಲೆಲೂಯ. ಅವನಿಗೆ ಸಹಾಯ ಮಾಡೋದು ನಿನ್ ಕರ್ತವ್ಯ, ಅವನಿಗಾಗಿ ಹೋರಾಡೋದು ನಿನ್ನ ಕರ್ತವ್ಯ. ದಟ್ ಇಸ್ ಹೌ ಗಾಡ್ ವಿಲ್ ವರ್ಕ್. ಆಗ ದೇವ್ರು ನಿನಗೆ ಸಹಾಯ ಮಾಡ್ತಾನೆ. ಈ ನೆರೆಯವರು ಅನ್ನೋದೇ ನಾವು ಮರ್ತೋಗ್ಬಿಟ್ಟಿದೀವಿ. ನಾವು ಬರೀ ನಮ್ ಕ್ರಿಶ್ಚಿಯನ್ಸು, ಇನ್ ಕೆಲವರು ಇನ್ನೂ ಜಾಸ್ತಿ ನಮ್ ಚರ್ಚ್ ಅವರು. ಅದೆಲ್ಲ ದಾಟಿ ಹೊರಗ್ ಬರ್ರಿ.
ಯು ಶುಡ್ ಹೆಲ್ಪ್ ಈಚ್ ಅಂಡ್ ಎವ್ರಿ ಒನ್. ಹಲ್ಲೆಲೂಯಾ. ನನಗೆ ಗೊತ್ತಿರಂಗೆ ದೇವರ ಚಿತ್ತೆಯಲ್ಲಿ ನಡೆಯುವ ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡ್ಬೇಕಾಗತ್ತೆ. ದೇವರು ಬಯಸುವ ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೇನೆ ಕಷ್ಟ ಸಹೋದರ ಸಹೋದರರೇ, ಹೇಳ್ರಿ, ಇಲ್ಲ ಅಂದ್ರೇನೆ ಕಷ್ಟ. ಇವತ್ತು ಅನೇಕ ಜಾಗದಲ್ಲಿ ನಾನು ನೀನು ಹಂಗ್ ಮಾಡ್ತಾನೆ ಇಲ್ಲ. ನೀನ್ ಯಾವಾಗ ಮಾಡ್ತೀಯ ಆಗ ನಿನ್ ಲೈಫ್ ಬದಲಾಗತ್ತೆ. ಇವತ್ತು ಪ್ರೀತಿ ಅನ್ನೋದು ಇಲ್ಲ ಅಂತಂದ್ರೆ ನೀನ್ ಅನೇಕ ವಿಷಯವನ್ನು ಕಳ್ಕೊಬಿಡ್ತೀಯ ಪ್ರಿಯ ಸಹೋದರ ಸಹೋದರರೇ. ಹೇಳ್ರಿ, ಅನೇಕ ವಿಷಯಗಳನ್ನು ಕಳ್ಕೊಬಿಡ್ತೀಯ. ಹಲ್ಲೆಲೂಯಾ. ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯಲ್ಲಿ 4 ತರದ ಪ್ರೀತಿ ಇದೆ. ಹೇಳ್ರಿ, 4 ತರದ ಪ್ರೀತಿ. ಮೊದಲನೇ ಪ್ರೀತಿ ರೊಮ್ಯಾಂಟಿಕ್ ಲವ್. ಈ ಫಿಲಮ್ ಅಲ್ಲೆಲ್ಲ ನೋಡ್ತಿರಲ್ಲ ಅಂತ ಪ್ರೀತಿ. ಹಲ್ಲೆಲೂಯಾ. ಎರಡನೇದಾಗಿ ಬರೋದು ಬ್ರದರ್ಲಿ ಲವ್. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರೋ ಪ್ರೀತಿ, ಕುಟುಂಬಸ್ಥರ ಅಣ್ಣ ಅಕ್ಕ ತಂಗಿರ ಅನ್ನದ. ಮೂರನೇದಾಗಿ ಬರೋದು ಫ್ಯಾಮಿಲಿ ಲವ್, ಕುಟುಂಬದ ಪ್ರೀತಿ. 4ನೇದಾಗಿ ಬರೋದು ಅಗಾಪೆ ಲವ್. ಹೇಳ್ರಿ, ಅಗಾಪೆ ಲವ್. ಹಲ್ಲೆಲೂಯಾ. ಅಗಾಪೆ ಲವ್ ಅಂತ ಏನ್ರು ಗೊತ್ತಾ? ಅದು ಸ್ವಇಚ್ಛೆ ಇಲ್ಲದೆ ಇರುವ ಪ್ರೀತಿ, ಕಂಡೀಷನ್ ಇಲ್ಲದೆ ಇರುವ ಪ್ರೀತಿ. ನೀನ್ ನನ್ ಮನೆಗ್ ಬಂದು ನನಗ್ ದಿನ ಫೋನ್ ಮಾಡಿದ್ರೇನೆ ನಾನ್ ನಿನಗ್ ಪ್ರೀತಿ ಮಾಡೋದು ಅವಲ್ಲ. ನೀನ್ ನನ್ ಸಭೆಗ್ ಬಂದ್ರೇನೆ ನಾನ್ ನಿನಗೆ ಹೆಲ್ಪ್ ಮಾಡೋದು ಅಲ್ಲಲ್ಲ. ನೀನ್ ನನಗ್ ಪ್ರೈಸ್ ಎಲ್ಲ ಕೊಟ್ರೇನೆ ನಾನ್ ನಿನ್ ಪ್ರೀತಿ ಮಾಡೋದು. ನೀನ್ ನನಗ್ ಫೋನ್ ಎತ್ತಿದ್ರೇನೆ ನೋಡು, ಇಲ್ಲಿ ಫೋನ್ ಎತ್ತಿಲ್ಲ ಅಂದ್ರೆ ಅಷ್ಟೇ ನಿನ್. ಅಗಾಪೆ ಲವ್ ಇಲ್ಲ ರೀ. ಅಗಾಪೆ ಲವ್ ಸಮಥಿಂಗ್ ವಿಚ್ ಇಸ್ ಅನ್ಕಂಡೀಷನಲ್. ನೀನು ರೊಮ್ಯಾಂಟಿಕ್ ಲವ್ ಮಾಡಿದ್ಯಾ, ನೀನು ಬ್ರದರ್ಲಿ ಲವ್ ಮಾಡಿದ್ಯಾ, ನೀನು ಫ್ಯಾಮಿಲಿ ಲವ್ ಕೂಡ ಮಾಡಿದ್ಯಾ, ಆದ್ರೆ ಅಗಾಪೆ ಲವ್ ನೀನು ಇನ್ನೂ ಮಾಡ್ತಾ ಇಲ್ಲ. ದೇವ್ರು ನಿನ್ನನ್ನು ಅಗಾಪೆ ಪ್ರೀತಿಯಲ್ಲಿ ಇಳಿರಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ದೇವರು ಅಗಾಪೆ ಪ್ರೀತಿಯಿಂದಾನೇ ನಿನ್ನನ್ನ ಪ್ರೀತಿ ಮಾಡಿರೋದು. ಹಲ್ಲೆಲೂಯಾ. ನಿನ್ನಿಂದ ಅವ್ರು ಏನು ಬಯಸ್ಲಿಲ್ಲ. ಇವತ್ತು ನನ್ನಿಂದ ಏನು ಬಯಸ್ದಿರ ಇದ್ದಿದ್ದು ದೇವ್ರು ನನ್ನನ್ನ ಪ್ರೀತಿ ಮಾಡಿದ್ಕೆ ಇವತ್ತು ನಾನು ಈ ಜಾಗದಲ್ಲಿ ನಿಂತಿದ್ದೇನೆ. ನನ್ನಿಂದ ಏನಾದ್ರೂ ಬಯಸಿದ್ದ ಅಂದ್ರೆ, ನೀನ್ ನನ್ನನ್ನು ಹೀಗೆ ಪ್ರೀತಿ ಮಾಡ್ಬೇಕು ಅಂತ ದೇವ್ರು ಬಯಸಿದ್ರೆ ಬಹುಶಃ ನಾನು ಈ ಜಾಗದಲ್ಲಿ ಇರ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಏನು ಬಯಸ್ಲಿಲ್ಲ, ನನ್ ಕ್ಯಾರೆಕ್ಟರ್ ಬಯಸ್ಲಿಲ್ಲ, ನೀನ್ ನನ್ ಪ್ರೀತಿ ಮಾಡು, ಏನೂ ಇಲ್ಲ. ಅವ್ರು ನನ್ನನ್ನು ಪ್ರೀತಿ ಮಾಡಿದ್ರು, ಅದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ನೀನ್ ದೇವ್ರನ್ನ ಪ್ರೀತಿ ಮಾಡು, ನೀನು ಕೂಡ ಆ ಜಾಗದಲ್ಲಿ ಇರ್ತೀಯ. ಕಂಪ್ಯಾಷನ್ ಇರತ್ತೆ. ಅಗಾಪೆ ಪ್ರೀತಿಗೆ ಪ್ರಶ್ನೆಗಳಿರಲ್ಲ. ಏನಿರ್ತದೆ? ಕಂಪ್ಯಾಷನ್ ಇರ್ತದೆ. ಏನಂತಾರೆ? ಅನುಕಂಪ. ಹೇಳ್ರಿ, ಏನಿರ್ತದೆ? ಅನುಕಂಪ ಇರ್ತದೆ. ಹಲ್ಲೆಲೂಯಾ. ಅನುಕಂಪದ ಪ್ರೀತಿ ಬೇಕಾಗತ್ತೆ. ಅದಕ್ಕೆ ತಪ್ಪಿ ಹೋದ ಮಗನು ಅವ್ರ ಅಪ್ಪನ ಹತ್ರ ಎಲ್ಲಾ ಆಸ್ತಿ ತಗೊಂಡ್ಬಿಡ್ತಾನೆ. ಹೋಗಿ ಎಲ್ಲಾ ಖರ್ಚು ಮಾಡ್ಬಿಟ್ಟು ಈಗ ಅವನ ಹಂದಿ ತಿನ್ನೋ ಸಮಯದಲ್ಲಿ ಅವನ ಮೈಂಡ್ ಬರ್ತದೆ, ಹೆಂಗಾರ ಮಾಡಿ ನಮ್ಮ ಅಪ್ಪನ ಹತ್ರ ನಾನು ಒಂದ್ ಕೆಲ್ಸ ಆದ್ರೂ ಕೂಲಿ ಕೆಲ್ಸದವನಾಗ ಹೋಗಿ ಸೇರ್ಕೊಂತೀನಿ ಅಂತ ಹೇಳಿ ವಾಪಸ್ ಅವ್ರ ಅಪ್ಪ ಹತ್ರ ಬಂದಾಗ ಅವ್ರ ಅಪ್ಪ ಅವನ ಕೂಲಿ ಕೆಲ್ಸದಲ್ಲಿ ನಿಲ್ಲಿಸ್ಲಿಲ್ಲ. ಬಂದ ಕೂಡ್ಲೆ ಅವನ್ನ ಅಪ್ಕೊಂಡು ಅನುಕಂಪದಿಂದ ಅವನ್ನ ಸೇರಿಸ್ಕೊಂತಾನೆ. ಅವ್ರ ಅಪ್ಪ ಅವನಿಗೆ ಎಲ್ಲಿ ಖರ್ಚು ಮಾಡ್ದೆ, ಎಲ್ಲಿ ನಾನು ಹೇಳ್ದೆ ಮಗನ, ಎಷ್ಟ್ ಸತಿ ಹೇಳ್ದೆ ಬೇಡ ಬೇಡ, ನನ್ ಮಾತ್ ಕೇಳ್ದ, ಎಲ್ಲ ಕಳ್ಕೊಂಬಂದ, ಎಲ್ಲ ಹೋಯ್ತಾ, ಈಗ ಅಳು, ಈಗ ಸಾಯಿ. ಇದೆಲ್ಲ ನಾನು ನೀನು ಮಾತಾಡ್ತೀವಿ, ದೇವ್ರಲ್ಲ. ದೇವ್ರ ಅನುಕಂಪದಿಂದ ನನ್ನನ್ನ ಹಗ್ ಮಾಡ್ತಾನೆ. ಎಲ್ಲಿ ಕಳ್ಕೊಂಡೆ ಅಂತಾನೋ ಅವ್ರು ಕೇಳಲಿಲ್ಲ, ಎಲ್ಲಿ ಲಾಸ್ ಮಾಡ್ಕೊಂಡೆ ಅಂತ ಕೇಳಲಿಲ್ಲ, ಏನು ಮಾಡ್ದೆ ಅಂತ ಕೇಳಿಲ್ಲ. ನೋ ಪ್ರಾಬ್ಲಮ್ ಮಗನೇ, ನೀನು ಬಂದೆ ಅಲ್ಲ, ನನಗಷ್ಟು ಸಾಕು. ಅಗಾಪೆ ಪ್ರೀತಿ. ಹಲ್ಲೆಲೂಯಾ. ಅಗಾಪೆ ಪ್ರೀತಿ ಬೇರೆ ಏನು ಬಯಸಲ್ಲ, ನಮ್ಮನ್ನು ಮಾತ್ರ ಬಯಸ್ತಾರೆ. ಇದು ನಮ್ಮ ಯೇಸುವಿನ ಪ್ರೀತಿ, ಇದು ನಿನ್ನ ದೇವರ ಪ್ರೀತಿ. ಇವತ್ತು ದೇವರು ನಿನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ರೀತಿಯಾಗಿ ನೀನು ನಿನ್ನ ಜನರನ್ನ ಪ್ರೀತಿ ಮಾಡಕ್ಕಾಗತ್ತಾ? ನಿನ್ನ ನೆರೆಯವ್ರನ್ನ ಈ ರೀತಿಯಾಗಿ ನಿನ್ ಜೊತೆಲಿರೋರ್ಗೆ ನೀನ್ ಪ್ರೀತಿ ಮಾಡಕ್ಕಾಗತ್ತಾ? ಅನ್ಕಂಡೀಷನಲ್. ನಾನು ಹೇಳ್ದೆ, ಇದಕ್ ಮುಂಚೆ ಇದ್ದ ಟೀಮ್ ಅವ್ರಿಗೆ ಪ್ರೀತಿ ಮಾಡ್ದೆ, ಆದ್ರೆ ಅದ್ರಲ್ಲೊಂದು ಕಂಡೀಷನ್ ಇತ್ತು ನನಗೆ. ಏನ್ ಕಂಡೀಷನ್? ನೀನ್ ನನ್ ಜೊತೆ ಇರ್ಬೇಕು, ನನ್ ಮಾತು ಕೇಳ್ಬೇಕು, ನಾನು ಹೇಳಿದ್ದು ಮಾಡ್ಬೇಕು. ಅದು ನಿಜವಾದ ಪ್ರೀತಿ ಅಲ್ಲ, ಅದು ಮನುಷ್ಯನ ಪ್ರೀತಿ. ಅಗಾಪೆ ಪ್ರೀತಿ ಏನಾದ್ರೂ ಮಾಡ್ಕೊಳ್ಳೋ, ನೋ ಪ್ರಾಬ್ಲಮ್, ತಗೊಂಡೋಗ್ತೀಯ ತಗೊಂಡೋಗು, ನಾನ್ ಮಾತ್ರ ನಿನ್ ಪ್ರೀತಿ ಮಾಡ್ತಾನೆ ಇರ್ತೀನಿ. ದೇವ್ರು ಹಾಗೆ ಮಾಡಿದ್ದು. ಹೇಳ್ರಿ, ದೇವ್ರು ಹಾಗೆ ಮಾಡಿದ್ದು. ಆ ಪ್ರೀತಿ ನಾನೇ ದೇವರು ನನ್ನಿಂದ ನಿನ್ನಿಂದ ಬಯಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಿಜವಾಗ್ಲು ನೀವು ಈ ಪ್ರೀತಿ ಇದೆ, ನೆರೆ ಅವ್ರನ್ನ ನಾನು ಈ ರೀತಿ ಪ್ರೀತಿ ಮಾಡುವ ಪ್ರೀತಿ ನನ್ನ ಒಳಗಡೆ ಇದೆ ಅಂತ ಹೇಳಿ ನಿಮ್ಮನ್ನ ನೀವು ಇವ್ಯಾಲ್ಯುವೇಟ್, ಏನಂತಾರೆ ಅದಕ್ಕೆ, ಪರೀಕ್ಷಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಇರುವಂತ ವಾಕ್ಯ 1 ಕೊರಿಂಥ್ಯ 13ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ. 1 ಕೊರಿಂಥ್ಯ 13ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ.
ನನಗಿರುವುದೆಲ್ಲವನ್ನು ಹ್ಮ್ ಅನ್ನದಾನ ಮಾಡಿದರು. ಹ್ಮ್ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಹ್ಮ್ ಪ್ರೀತಿಯು ನನಗಿಲ್ಲದಿದ್ದರೆ ಹ್ಮ್ ನನಗೇನೂ ಪ್ರಯೋಜನವಿಲ್ಲ. ಇಲ್ಲ. ಆಮೇಲೆ ಪ್ರೀತಿಯು ಬಹು ತಾಳ್ಮೆಯಾದರು. ಪ್ರೀತಿ ಪ್ರೀತಿ ಎಷ್ಟು ಜನ ಕೋಪದಲ್ಲಿ ಎದ್ದೊಳ್ತಾರೆ. ಊಂದ್ರೆ ಸಾಕು ಸಿಟ್ಟು. ಯಾಕೆ? ಅವರಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇಲ್ದಿರೋ ಜಾಗದಲ್ಲಿ ದೇವ್ರು ಇರ್ತಾನ? ಪ್ರೀತಿ ಇಲ್ದಿರೋ ಜಾಗದಲ್ಲಿ ದೇವ್ರ ಸ್ವಭಾವ ಇರತ್ತ? ಪೇಶನ್ಸೇ ಇಲ್ಲ. ಯಾಕೆ? ಏನು ತಿಳ್ಕೊಳ್ಳೋ ಒಂದು ಪೇಶನ್ಸ್ ಇಲ್ಲ. ಇನ್ನೊಬ್ಬರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಪೇಶನ್ಸ್ ಇಲ್ಲ. ದುಡುಕ್ಬಿಟ್ಟು ಬೈದ್ ಬಿಡೋದು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಲವ್. ಪ್ರೀತಿ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಪ್ರೀತಿ ಬಹಳ ಮುಖ್ಯ ಪ್ರಿಯ ಸಹೋದರರೇ. ಈ ಪ್ರೀತಿ ಇಲ್ಲ ಅಂದ್ರೆ ಅನೇಕ ವಿಷಯಗಳು ನಿನ್ ಲೈಫಲ್ಲಿ ಹಾಳಾಗ್ಬಿಡ್ತದೆ. ಬ್ರದರ್ ಪ್ರೀತಿ ನೆರೆಯವ್ರನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಬೇರೆ ಎಲ್ಲ ನಾನ್ ಮಾಡ್ತೀನಲ್ಲ. ಚರ್ಚ್ಗೆ ಬರ್ತೀನಿ, ಫಾಸ್ಟಿಂಗ್ ಮಾಡ್ತೀನಿ, ನೈಟ್ ಪ್ರೇಯರ್ ಮಾಡ್ತೀನಿ, ಡೇ ಪ್ರೇಯರ್ ಮಾಡ್ತೀನಿ, ಟೈಟ್ಸ್ ಹಾಕ್ತೀನಿ, ಎಲ್ಲ ಮಾಡ್ತೀನಲ್ಲ. ಎಲ್ಲ ಮಾಡಿದ್ರು ಅದು ಒಂದು ಪ್ರೀತಿ ಇಲ್ಲ ಅಂದ್ರೆ ನಿನ್ ಲೈಫಲ್ಲಿ ಎಲ್ಲ ಹಾಳಾಗ್ಬಿಡ್ತದೆ. ಹೇಳ್ರಿ, ಹಾಳಾಗ್ಬಿಡ್ತದೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂತೆ, ಒಂದ್ ದೊಡ್ಡ ಮನೆ ಕಟ್ತಾನಂತೆ. ಹೇಳ್ರಿ, ಮನೆ ಕಟ್ತಾನೆ. ಮನೆ ಕಟ್ಬಿಟ್ಟು ಏನ್ ಮಾಡ್ತಾನಂದ್ರೆ ಅವನ ಜೊತೆಲಿ ಒಂದು ಪಬ್ಲಿಷ್ ಮಾಡ್ತಾನಂತೆ. ಆ ಮನೆ ಅವ್ನ್ ಕಟ್ಟಿದ 50 ಲಕ್ಷಕ್ಕೆ. ಎಷ್ಟ್ ಲಕ್ಷಕ್ಕೆ? ಆದ್ರೆ ಅವ್ನ್ ಹೇಳ್ತಾನಂತೆ, ನಾನು 5 ಲಕ್ಷಕ್ಕೆ ಈ ಮನೆ ಮಾರ್ಬಿಡ್ತೀನಿ ಅಂತ. ಬಿಡ್ತೀರಾ ನೀವು? ಯಾರು ಬಿಡಲ್ಲ. ಎಲ್ಲಾರು ಓಡೋಗ್ತಾರೆ. 50 ಲಕ್ಷದ ಮನೆ 5 ಲಕ್ಷ ಅಂದ್ರೆ ಯಾರು ಬಿಡ್ತಾರೆ? ಇರೋ ಬರೋಲ್ಲ ನಾನು ತಗೊಂತೀನಿ ಅಂತ ಹೋಗ್ತಾರೆ. ಎಲ್ಲ ಹೋಗ್ತಾರೆ. ಅದೇ ತರ ಒಬ್ಬ ವ್ಯಕ್ತಿ ಹೋಗಿ ಅವ್ನ್ ಮನೆ ಫೋಟೋ, ಮನೆ ಪರಿಸ್ಥಿತಿ ಎಲ್ಲ ತೋರಿಸ್ಬಿಟ್ಟು, ಸರ್ ನಮಗ್ ಮನೆನೇ ಇಲ್ಲ, 5 ಲಕ್ಷ ಕೊಟ್ಬಿಡ್ತೀನಿ, ಹೆಂಗನ ಮಾಡಿ ಈ ಮನೆ ನನಗ್ ಕೊಟ್ಬಿಡ್ರಿ ಸರ್, ನನ್ನ ಲೈಫಲ್ಲಿ ಒಂದ್ ಮನೇಲಿ, ಸ್ವಂತ ಮನೇಲಿ ಇರ್ಬೇಕು ಅಂತ ನನ್ನ ಆಸೆ ಇದೆ. ಅವನೆಲ್ಲ ಓಕೆ ಅಂತಾನ. ಸರಿಪಾ, ಮನೆ ನಿನಗೆ ಕೊಡ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ಏನ್ ಸರ್ ಅದು? ಮನೆ ಎಲ್ಲ ನಿಂದೆಪ್ಪ, ಆದ್ರೆ ಮನೆ ಮಧ್ಯದಲ್ಲಿ ನಾನು ಒಂದು ಮೊಳೆ ಹೊಡ್ಕೊಂತೀನಿ. ಏನ್ ಹೊಡಿತೀನಿ? ಚಿಕ್ಕ ಮೊಳೆ. ಇಷ್ಟೆಷ್ಟು ಮೊಳೆ? ಸರ್ 50 ಲಕ್ಷ ಮನೆ 5 ಲಕ್ಷ ಕೊಡ್ತೀರಾ, ಮೊಳೆ ಕೊಡಲ್ವಾ? ಹೊಡ್ಕೊಳ್ಳಿ ಸರ್, ಎಲ್ ಬೇಕೋ ಹೊಡ್ಕೊಳ್ಳಿ. ಆನಿ ಕರೆಕ್ಟಾ? ಹೊಡಿತಾರಂತೆ. ಹೊಡೆದ್ಬಿಟ್ಮೇಲೆ ಅಗ್ರಿಮೆಂಟ್, ಮನೆಯೆಲ್ಲ ಇವಂದು, ಆದ್ರೆ ಮೊಳೆ ಮಾತ್ರ ನನ್ನ. ಎಲ್ಲ ಅಗ್ರಿಮೆಂಟ್ ಆಗತ್ತೆ, ಎಲ್ಲ ಆಗತ್ತಂತೆ. ಹೋಗ್ಬಿಡ್ತಾರಂತೆ. ಕೆಲವು ತಿಂಗಳ ನಂತರ ಸಡನ್ ಆಗಿ ಮಳೆ ಬರ್ತಾ ಇದ್ದಾಗ ಈ ಮನೆ ಮಾರ್ದವನು ಬ್ಯಾಗ್ ಇಟ್ಕೊಂಡು ಆ ಮನೆ ಹತ್ರನೇ ನಿಂತ್ಕೊಂತಾನಂತೆ. ಹೊರಗಡೆ ಮಳೆ ಬರ್ತಾ ಇದೆ ಅಂತ. ಈ ಒಂದು ಬ್ಯಾಗ್ ಅಲ್ಲಿ ಚಿಕನ್, ಮಟನ್, ಫಿಶ್, ಪೋರ್ಕ್ ಎಲ್ಲ ನಾನ್ ವೆಜ್ ಇಟ್ಕೊಂಡಿರ್ತಾನಂತೆ. ಈ ಕಡೆ ಬ್ಯಾಗ್ ಅಲ್ಲಿ ಟೊಮ್ಯಾಟೊ, ಬದನೆಕಾಯಿ, ಈರುಳ್ಳಿ, ಅದು ಇದು ಎಲ್ಲ 2 ತುಂಬಿಸ್ಕೊಂಡು ಇಟ್ಟಿರ್ತಾನಂತೆ. ಮಳೆ ಬರ್ತಾ ಇದೆಯಲ್ಲ, ಅವ್ನ್ ನೋಡ್ತಾನಂತೆ. ಮನೆ ತಗೊಂಡವನು ಪುಣ್ಯಾತ್ಮ ದೇವ್ರು 50 ಲಕ್ಷ ಮನೇನ 5 ಲಕ್ಷ ಕೊಟ್ಟವನು ನಮ್ಮನೆ ಹೊರಗಡೆ ನಿಂತಿದ್ದಾನಂತೆ. ಹೋಗ್ಬಿಟ್ಟು ಅವನ ಕಾಲಿಗೆ ಬಿದ್ದು, ಬನ್ನಿ ಸರ್ ಒಂದ್ ಕಾಫಿ ಕುಡೀರಿ ಅಂತ ಹೇಳ್ಕೊಂಬರ್ತಾನ. ಸರಿ ಬಾಪ ಅಂತ ಕುಡಿತಾನ. ಕಾಫಿ ಕುಡಿತಾ ಇದ್ದಾಗ, ಅಪ್ಪ ಎಲ್ಲ ಓಕೆ, ಮನೆ ನೀಟಾಗಿ ಇಟ್ಟಿದ್ಯಾ, ಆದ್ರೆ ನನ್ ಮೊಳೆ ಸರ್ ಇಲ್ಲೇ ಇದೆ ನೋಡಿ ಸರ್, ನೀಟಾಗಿ ಅದನ್ನ ದಿನಾ ಒರೆಸಿ ಪಾಲಿಶ್ ಮಾಡಿ ಇಡ್ತಾ ಇದ್ದೀನಿ ಸರ್ ಅಂತ. ಹೌದಪ್ಪ, ವೆರಿ ಗುಡ್, ಈ ಬ್ಯಾಗ್ ನ ಲಾಕಿಪ್ಪ ಅಂತ. 2 ಬ್ಯಾಗ್ ಎತ್ಕೊಂಡೋಗ ಲಾಕ್ತಾರಂತೆ. ಕಾಫಿ ಕುಡಿತಾರೆ, ಟೀ ಕುಡಿತಾರೆ. ಒಂದ್ 5 ನಿಮಿಷ ಮಾತಾಡ್ಕೊಂಡು, ಮಳೆ ನಿಲ್ಲಕ್ ಒಂದ್ 2-3 ಅವರ್ ಆಗತ್ತಂತೆ. ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಸಡನ್ ಆಗಿ ಮಳೆ ನಿಲ್ಲತ್ತಂತೆ. ಅರ್ಜೆಂಟ್ ಆಗಿ ಇವ್ನು ಹೋಗ್ಬಿಡ್ತಾನೆ. ಮತ್ತೆ ಮಳೆ ಬಂದ್ರೆ ಕಷ್ಟ ಅಂತ ಮನೆಗೆ ಹೋಗ್ಬಿಡ್ತಾನೆ. ಮನೆಗೆ ಹೋದ್ಮೇಲೆ ಅವ್ನು ನೋಡ್ತಾನಂತೆ ಬ್ಯಾಗ್ ಇಲ್ಲೇ ಇದೆ. ಅಯ್ಯೋ ಪಾಪ, ಬ್ಯಾಗ್ ಬಿಟ್ಟು ಹೋಗಿದ್ದಾನಲ್ಲ ಅಂತೆಲ್ಲ ಫೋನ್ ಮಾಡ್ತಾನಂತೆ. ಫೋನ್ ಮಾಡಿ, ಸರ್ ನಿಮ್ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ದೀರಾ ಸರ್, ತಗೊಂಡೋಗಿ ಸರ್ ಅಂತಾನಂತೆ. ಅವ್ನ್ ಅಂತಾನಂತೆ, ಬ್ಯಾಗಾ ಅಪ್ಪ, ಬ್ಯಾಗ್ ಎಲ್ಲಿದೆಪ್ಪ ಅದು ಅಂದ್ರೆ, ಸರ್ ಮೊಳೆ ಮೇಲೆ ಇದೆ. ಮೊಳೆ ಯಾರ್ದಪ್ಪ? ಸರ್ ನಿಮ್ದು ಸರ್. ನನ್ ಮೊಳೆ ಮೇಲಿದ್ರೆ ನೀನ್ ಯಾಕಪ್ಪ ಟೆನ್ಷನ್ ಮಾಡ್ಕೊಂಡೆ? ಅದ ಅಲ್ಲೇ ಇರ್ಲಿ, ನಾನ್ ಬೇಕಿದಾಗ ಬಂತು ಅಂತೀನಿ. ಸರಿ ಸರ್ ಅಂತ ಹೇಳಿ ಇಟ್ಬಿಡ್ತಾನೆ. ನಾಳೆ ಬರ್ತಾನೆ, ಬರಲ್ಲ. 2 ದಿನ ಆದ್ಮೇಲೆ ಬರ್ತಾನೆ, ಬರಲ್ಲ. 3ನೇ ದಿನ ಬರಲ್ಲ. ಎಲ್ಲ ಕೊಲ್ತೋಗಿ ವಾಸನೆ ಹೊಡಿಯತ್ತಂತೆ. ಹೇಳ್ರಿ, ಹೆಂಗಿರತ್ತೆ ವಾಸನೆ? ಚಿಕನ್, ಮಟನ್ ಎಲ್ಲ ಹಾಳಾಗಿರೋ ವಾಸನೆ ಹೆಂಗೆ ಪರ್ಫ್ಯೂಮ್ ಹೊಡ್ದಂಗಿರತ್ತ? ನಾತ ಹೊಡಿಯತ್ತೆ, ವಾಂತಿ ಬರ್ತದೆ. ಈ ಪುಣ್ಯಾತ್ಮನ ಎಂತಿ ಬಂದು, ಆಫ್ಟರ್ ಆಲ್ ಇಷ್ಟು ಮನೆ ತಗೊಂಡು ಒಂದು ಬ್ಯಾಗ್ ಎತ್ತಾಕಕ್ ಆಗಲ್ವಾ ನಿನಗೆ ಅಂತ ಇವನ್ ಫೋನ್ ಮಾಡಿದ್, ಸಾರ್ ಪ್ಲೀಸ್ ಸಾರ್ ವಾಸನೆ ಹೊಡಿತಾ ಇದೆ ಸಾರ್ ಅಂತಾನಂತೆ. ಅವನು ಹೇಳ್ತಾನಂತೆ, ವಾಸನೆ ಹೊಡಿಲಿಪ್ಪ, ಬ್ಯಾಗ್ ಎಲ್ಲಿದೆ? ಸರ್ ಮೊಳೆ ಮೇಲಿದೆ. ಮೊಳೆ ಯಾರ್ದಪ್ಪ? ನಿಮ್ದು ಸರ್. ಮತ್ ಯಾಕೆ ಟೆನ್ಷನ್ ಮಾಡ್ಕೊಂಡು, ಅಲ್ಲೇ ಇರ್ಲಿ ಬಿಡು ಅಂತಾನೆ. ತಲೆ ಕೆಟ್ಟ ಅವನಿಗೆ ಏನ್ ಮಾಡ್ತಾನಂತೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲಾಯರ್ ಕೋರ್ಟ್ಗೆ ಹೋಗತ್ತಂತೆ. ಜಡ್ಜು ಅಗ್ರಿಮೆಂಟ್ ತಗೋಬರ್ತಾನಂತೆ. ಅಗ್ರಿಮೆಂಟ್ ಅಲ್ಲಿ ಏನಿದೆ? ಮನೆ ನಿಂದು, ಆದ್ರೆ ಮನೆ ಒಳಗಡೆ ಇರುವ ಮೊಳೆ. ಅವನ್ ಕೇಳ್ತಾನಂತೆ ಜಡ್ಜು, ಎಲ್ಲಪ್ಪ ಇದೆ ಬ್ಯಾಗು? ಸರ್ ಮೊಳೆ ಮೇಲಿದೆ. ಮೊಳೆ ಯಾರ್ದಪ್ಪ? ಸರ್ ಅವ್ರದೇ ಸರ್. ಅಗ್ರಿಮೆಂಟ್ ಅಲ್ಲಿ ಅವ್ರದ್ದು ಅಂದ್ಮೇಲೆ ಹೆಂಗ್ರಿ ಕೇಸ್ ಹಾಕ್ತಾರೆ? ಇವನ್ ಮೇಲೆ ಫೋರ್ಜರಿ ಕೇಸ್ ಹಾಕಿ ಒಳಗೆ ಹಾಕ್ತಾರೆ ಇವನ್ಗೆ ಅಂತ. ಕೋರ್ಟ್ ಅಲ್ಲೂ ಕೆಲ್ಸ ಆಗಲ್ಲ ಅಂತೆ. ಅವ್ರ ಎಂತಿಗ್ ತಲೆ ಕೆಟ್ಟೋಗಿ, ನೀನು ಬೇಡ, ನಿನ್ ಮನೇನು ಬೇಡ, ನಿನ್ ಸಂಸಾರ ಬೇಡ ಅಂತ ಮನೆ ಬಿಟ್ಟು ಹೋಗ್ಬಿಡ್ತಾಳಂತೆ. ಆಫ್ಟರ್ ಆಲ್ ಒಂದ್ 5 ಲಕ್ಷ ಮನೆ ಕೊಟ್ಟಿ ಪುಣ್ಯಾತ್ಮ ನನ್ ಕುಟುಂಬನೇ ಹೊಡೆದಾಕ್ಬಿಟ್ನ. ಒಂದಿನ ಫೋನ್ ಮಾಡಿ, ಸರ್ ನೀವು ಬ್ಯಾಗು ತಗೋಬೇಡ್ರಿ,
ನನಗ್ ಮನೆನೂ ಬೇಡ, 5 ಲಕ್ಷನೂ ಬೇಡ, ನಾನ್ ಮತ್ತೆ ಹಳೆ ಮನೆಗೆ ಹೋಗಿ ಜೀವನ ಮಾಡ್ತೀನಿ, ನಿನ್ ಮನೆ ನೀನೇ ಹಿಡ್ಕೊ ಅಂತ ಹೇಳಿ ಹೋಗ್ಬಿಡ್ತಾನಂತ. ಅಲ್ಲೆಲ್ಲೂಯ್ಯ. ಇದೆಲ್ಲ ಯಾವ್ದ್ರಿಂದ ಆಗಿದ್ದು? ಒಂದೇ ಒಂದು, ಹೇಳ್ರಿ, ಒಂದೇ ಒಂದು ಮನೆಯೆಲ್ಲ ಇವಂದೆ, ಆದ್ರೆ ಆ ಒಂದು ಮಳೆ ಅವಂದು. ಆ ತರ ನಿನ್ನ ಜೀವಿತದಲ್ಲಿ ಸೈತಾನ ಯಾವ್ದಾದ್ರು ಒಂದು ಮಳೆ ಹೊಡೆದಿದ್ರೆ ನಿನ್ ಜೀವಿತ ಅವಂದು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿಮ್ಗೆ ಹೇಳ್ತಾವ್ರೆ, ಬ್ರದರ್ ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ಯಪ್ಪ, ಪ್ರೀತಿ ಇಲ್ಲ ಅನ್ನೋ ಒಂದು ಮೊಳೆ ನಿನ್ ಲೈಫಲ್ಲಿ ಇದೆಯಲ್ಲ, ಅಷ್ಟು ಸಾಕು, ನೀನ್ ನನ್ನವನು. ನಿನ್ನ ಮನೆ ನಂದು, ನಿನ್ ಜೀವಿತ ನಂದು, ನಿನ್ ಆಶೀರ್ವಾದ ನಂದು, ನಿನ್ ಕೃಪೆ ನಂದು, ನೀನ್ ನನಗೆ ಎಲ್ಲ ಇದೆ. ಆದ್ರೆ ಕೋಪ ಅನ್ನೋ ಮೊಳೆ ಇದೆಯಲ್ಲಪ್ಪ, ನೀನ್ ನನ್ನವನು. ಎಲ್ಲ ಇದೆ, ಆದ್ರೆ ಕಪಟತನ ಅನ್ನೋ ಒಂದು ಮೊಳೆ ಇದೆಯಲ್ಲಪ್ಪ, ಎಲ್ಲ ಇದೆ, ಆದ್ರೆ ಮೋಸ ಅನ್ನೋ ಮೊಳೆ ಇದೆಯಲ್ಲಪ್ಪ, ನಿನ್ನ ಹೆಂಗಪ್ಪ ಬಿಡ್ಲಿ ನಾನು? ಒಂದು ಆಣಿ ಒಂದು ಮನೇನ ಕಿತ್ಕೊಳ್ಳಂಗ ಆಗತ್ತಂದ್ರೆ ನಿನ್ನ ಜೀವಿತದಲ್ಲಿರುವಂತ ಒಂದು ಸ್ವಭಾವ ಸೈತಾನ ನಿನ್ನನ್ನ ಕಿತ್ಕೊಂಡು ಹೋಗಂಗ ಆಗ್ಬಿಡ್ತದೆ. ಅದಕ್ಕೆ ಪ್ರೀತಿ ಅಂತ ಹೇಳಿ ಕೇರ್ಲೆಸ್ ಆಗಿಡ್ಬೇಡ್ರಿ. ನೆರೆಯವ್ರನ್ನ ಪ್ರೀತಿ ಮಾಡೋದಲ್ವಾ ಅಂತ ಹೇಳಿ ಕೇರ್ಲೆಸ್ ಆಗಿರ್ಬೇಡ್ರಿ. ಇದನ್ನ ಸೀರಿಯಸ್ ಆಗಿ ತಗೊಳ್ರಿ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಸಭೆ ಇದನ್ನ ಮಾಡ್ತಾ ಇಲ್ಲ. ನಿನ್ನ ನೀನ್ ಪ್ರೀತಿ ಮಾಡ್ತೀಯ, ನಿನ್ ದೇವ್ರನ್ನು ನೀನ್ ಪ್ರೀತಿ ಮಾಡ್ಬೋದು, ಯಾಕಂದ್ರೆ ದೇವರಿಂದ ಎಲ್ಲ ಸಿಗತ್ತೆ. ನೆರೆಯವನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವನಿಂದ ನನ್ಗೇನ್ ಲಾಭ ಇಲ್ವಲ್ಲ. ನಾವೆಲ್ಲ ಲಾಭಕ್ಕಾಗಿ ಪ್ರೀತಿ ಮಾಡೋರು. ದೇವ್ರು ಹೇಳ್ತಾರೆ, ನೀನ್ ಪ್ರೀತಿ ಮಾಡಿದ್ರನೆ ನನ್ ಲಾಭ ನಿನಗ್ ಸಿಗೋದು. ಹಲ್ಲೆಲೂಯಾ. ಲಾಭಕ್ಕಾಗಿ ಪ್ರೀತಿ ಮಾಡೋರು ಬೇಡ, ಪ್ರೀತಿ ಮಾಡಿ ದೇವರಿಂದ ಲಾಭ ಹೊಂದ್ಕೊಳ್ಳೋರೆ ಪರಲೋಕಕ್ಕೆ ಬೇಕಾಗಿರೋದು. ಹಲ್ಲೆಲೂಯಾ. ಇದು ಇನ್ನೂ ಮುಗ್ದಿಲ್ಲ, ಇನ್ನು ಅರ್ಧ ಹೃದಯನೇ ಕುಯ್ದಿದೆ, ಇನ್ನು ಅರ್ಧ ರೆಡಿ ಆಗಿದೆ ಇನ್ನು ಕುಯ್ಯಕ್ಕೆ. ನೋಡ್ಕೊಳ್ರಿ, ಸಾಕು ಇವತ್ತಿಗಿಷ್ಟು. ಈ ವಾರ ಅಲ್ಲ, ದೇವ್ರು ಮತ್ತೆ ಬ್ಯಾಂಡೇಜ್ ಹಾಕಿ ಮುಲಾಮ್ ಹಾಕಿ ಕರ್ಕೊ ಬರ್ತಾರೆ, ಮುಂದಿನ ವಾರ ಮತ್ತೆ ಕುಯ್ಯೋಣ. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ಲೈಫ್ ಅಲ್ಲಿ ನೀನ್ ಡಿಸೈಡ್ ಮಾಡ್ಕೋಬೇಕು, ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ನೆರೆಯವನ್ನ ನಾನು ಉಪವಾಸವಾಗಿ ನೋಡೋದಿಲ್ಲ. ಕೆಲವ್ರಂತೂ ಭಯಂಕರ ಕಿಲಾಡಿಗಳ್ರಿ, ನಾನೇ ನೋಡಿದೀನಿ. ಪಾಸ್ಟ್ರೆ ನಿಮ್ ಕಷ್ಟ ನೀವ್ ಎದುರ್ಬೇಡಿ ಪಾಸ್ಟ್ರೆ, ನನಗ್ ಬರ್ತದೆ, ನಾನು ಕೊಡ್ತೀನಿ ನಿಮ್ಗೆ. ಪುಣ್ಯಾತ್ಮರು ಏನು ಫೋನೇ ಇರಲ್ಲ, ದುಡ್ಡು ಬಂದಿದ್ದು ಹೇಳಲ್ಲ. ಅಲ್ಲೆಲ್ಲ ಆತರ ಎಷ್ಟು ಜನರನ್ನ ನನ್ನ ಲೈಫಲ್ಲಿ ನಾನು ನೋಡ್ಬಿಟ್ಟಿದ್ದೀನೋ. ಅದಕ್ಕೆ ಇವತ್ತು ಯಾರಾದ್ರೂ ಪಾಸ್ಟ್ರೆ ನಿಮ್ಗೆ ಏನ್ ಕಷ್ಟ, ಇದಾ ಆಯ್ತಾಯ್ತು ಪಾಸ್ಟ್ರೆ ನಾನು ನೋಡ್ಕೊಂತೀನಿ ಅಂದ್ರ, ನೀನ್ ಅದೇ ಗ್ಯಾಂಗ ಬಿಡಪ್ಪ ಹೋಗ್ಲಿ. ಮಾತಲ್ಲಿ ಪ್ರೀತಿ ಮಾಡ್ಬೇಡ್ರಿ, ಹೃದಯದಲ್ಲಿ ಮಾಡ್ರಿ. ಅದೇ ದೇವ್ರಿಗೆ ಬೇಕಾಗಿರೋದು. ನಮ್ಮನ್ನ ನಾವು ದೇವ್ರಿಗೆ ಸಮರ್ಪಣೆ ಮಾಡೋಣ. ಎದ್ ನಿಂತ್ಕೊಳ್ರಿ ಎಲ್ಲ. ಎಷ್ಟ್ ಜನ ಒಪ್ಕೊಂತೀರಾ ಬ್ರದರ್ ನನಗೆ ಆ ಪ್ರೀತಿ ಇಲ್ಲ ಅಂತ? ಎಷ್ಟ್ ಜನ ಹೇಳ್ತೀರಾ? ಇದೆಯಾ ನಿಮ್ಗೆಲ್ಲ? ಹಲ್ಲೆಲೂಯಾ. ನೆರೆಯವ್ರನ್ನ ನಾವು ಪ್ರೀತಿ ಮಾಡಕ್ ಆಗ್ತಾ ಇಲ್ಲ, ಹೌದಾ ಅಲ್ವೀರ? ಹೇಳ್ರಿ, ನಿಜವಾಗ್ಲು ಮಾಡಕ್ ಆಗ್ತಾ ಇಲ್ಲ. ನಮ್ಮನ್ನ ನಾವು ಪ್ರೀತಿ ಮಾಡ್ಬೋದು. ಈಗ ಮಾಯಾ ಅವ್ರ ತಂಗಿನ ಪ್ರೀತಿ ಮಾಡ್ಬೋದು, ನಾನು ನನ್ನ ಮಗಳನ್ನ ಪ್ರೀತಿ ಮಾಡ್ಬೋದು, ಕೆವಿನ್ ಅವ್ರ ಮಮ್ಮಿನ ಪ್ರೀತಿ ಮಾಡ್ಬೋದು. ಬಟ್ ಅದೆಲ್ಲ ದೊಡ್ಡ ಪ್ರೀತಿ. ಪ್ರೀತಿ ಯಾವಾಗ ಕೆವಿನ್ ನನ್ನನ್ನ ಅವ್ರ ಮಮ್ಮಿ ತರ ಪ್ರೀತಿ ಮಾಡ್ತಾನ, ಅದು ಪ್ರೀತಿ. ನಾನ್ ಯಾವಾಗ ಮಾಯಾನ ನನ್ನ ಮಗಳ ತರ ಪ್ರೀತಿ ಮಾಡ್ತೀನೋ, ಅದು ಪ್ರೀತಿ. ಮಾಯಾ ಯಾವಾಗ ಸಿಸ್ಟರ್ನ ಅವರ ತಾಯಿ ತರ ಪ್ರೀತಿ ಮಾಡ್ತಾರೋ, ಅದು ನಿಜವಾದ ಪ್ರಿಯ ಸಹೋದರ ಸಹೋದರರೇ. ಕೊನೆದಾಗ ಹೇಳ್ತೀನಿ, ನನ್ನ ಮಗಳಿಗೆ ಕೆಲವು ದಿವಸದ ಹಿಂದೆ ಒಂದು ಅಟ್ಯಾಕ್ ಆಗಿತ್ತು ಕನ್ಸಲ್ಲಿ. ಆ ಅಟ್ಯಾಕ್ ಆದಾಗ ತುಂಬಾ ಭಯಂಕರವಾಗಿ ಅಟ್ಯಾಕ್ ಆಯ್ತು. ನಾನು ಅನ್ಕೊಂಡೆ, ನಾನು ಫಾಸ್ಟಿಂಗ್ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಅವಳಿಗೆ ಬಿಡುಗಡೆ ಆಗತ್ತೆ ಅಂತ. ಆಗ ದೇವ್ರು ಹೇಳಿದ್ರು, ಇಲ್ಲ ಇಲ್ಲ ಅಲ್ಲ, ಆಗಲ್ಲ, ನೀನ್ ಮಾಡಿದ್ರೆ ಆಗಲ್ಲ, ಇನ್ನೊಬ್ರು ಕೊಡು. ಅವ್ರು ಅವಾಗಷ್ಟೇ ನಮ್ ಟೀಮಿಗೆ ಹೊಸದಾಗಿ ಬಂದಿದ್ದಾರೆ. ಇವರೆಲ್ಲ ಪ್ರೇಯರ್ ಮಾಡ್ತಾರ, ಇವ್ರು ನಿಜವಾಗ್ಲೂ ತನ್ನ ಸ್ವಂತ ಅಕ್ಕ ತಂಗಿ ಮಗಳ ತರ ನೋಡ್ ಮಾಡ್ತಾರ ಅಂತ ನನಗೊಂದು ಡೌಟ್ ಇತ್ತು. ಆದ್ರೂ ದೇವ್ರು ಹೇಳಿದ್ದಾರೆ ಮಾಡ್ಲೇಬೇಕು. ಸರಿ, ನಾನು ಹೇಳ್ತೀನಿ, ಆದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸ್ವಾಮಿ? ನೀನ್ ಕೊಡು, ಅವ್ರು ಮಾಡಿಸ್ತೀನಿ. ಸ್ವಾಮಿ, ನಾನು ಅವ್ರ ತಂದೆ, ಯಾರೋ ದೂರದಲ್ಲಿರೋರ್ನ ಪ್ರೇಯರ್ ಮಾಡಕ್ ಹೇಳ್ತೀಯ, ಇದ್ರ ಅರ್ಥ ಏನು ಅಂತಂದಾಗ ದೇವ್ರು ಹೇಳಿದ್ರು, ಮಗನೇ, ನರಕ ತಂದೆ ಮಗಳಿಗೆ ಪ್ರೀತಿ ಮಾಡೋದ್ ನೋಡಿದೆ, ಸೈತಾನ ತಂದೆ ಮಗಳಿಗೆ, ಮಗಳು ತಂದೆ ಪ್ರೀತಿ ಮಾಡೋದ್ ನೋಡಿದಾನೆ. ಆದ್ರೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ, ಯಾರೋ ಗೊತ್ತಿಲ್ದಿರೋ ಒಂದು ಮೂರನೇ ವ್ಯಕ್ತಿಗೆ ಅವರ ಜೊತೆಗೆ ಹುಟ್ಟಿಲ್ಲ, ಜೊತೆಯಲ್ಲಿ ಬೆಳೆದಿಲ್ಲ, ಆದ್ರೆ ಅವ್ರಿಗಾಗೆ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದು ಕ್ರಿಸ್ತನ ಪ್ರೀತಿ. ಆ ಕ್ರಿಸ್ತನ ಪ್ರೀತಿ ನೋಡಿದ್ರೆ ನರಕ ಶೇಕ್ ಆಗತ್ತೆ. ಆ ಕ್ರಿಸ್ತನ ಪ್ರೀತಿ ನೋಡಿದ್ರೆ ಪರಲೋಕಕ್ಕೆ ಸಂತೋಷ ಆಗತ್ತೆ. ಆಗ ದೇವರು ಹೇಳಿದ್ರು, ಯಾರೋ ಮೂರನೇ ವ್ಯಕ್ತಿ ನಿನ್ನ ಮಗಳಿಗಾಗಿ ಕಣ್ಣೀರಿಂದ ಪ್ರೇಯರ್ ಮಾಡ್ಬೇಕಾದ್ರೆ ಸೈತಾನ್ ಎದುರುಗಡೆ ನಾನ್ ನಿಂತ ಹೇಳ್ತೀನಿ, ಇಲ್ಲಿ ಕ್ರಿಸ್ತನ ಪ್ರೀತಿ ಇದೆ, ನನ್ನ ಕೆಲಸ ಇಲ್ಲಿ ನಡಿಬೇಕು ಅಂತ ಹೇಳಿ ನಾನ್ ನಿಂತ್ಕೊಂತೀನಿ ಅಂತ ಹೇಳಿ.
ಹಲ್ಲೆಲೂಯ.